ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಮಸ್ತೆ. ನಾವು ಹಿಂದಿನ ವಿಡಿಯೋ ಒಳಗೆ ಏನು ಮಾಡಿದ್ದು ಅಂದ್ರೆ ಯಾವ ರೀತಿ ನಾವು ಭಗವದ್ಗೀತೆಯನ್ನು ಸ್ವೀಕಾರ ಮಾಡಬೇಕು, ಅರ್ಜುನ ಭಗವದ್ಗೀತೆಯನ್ನು ಯಾವ ರೀತಿ ಸ್ವೀಕಾರ ಮಾಡ್ದ, ಅದೇ ರೀತಿ ಭಗವದ್ಗೀತೆ ಎಂದರೇನು, ಭಗವದ್ಗೀತೆ ಏನು 5 ಮೂಲ ಸತ್ಯಗಳನ್ನು ಏನೇನು ಒಳಗೊಂಡೈತಿ ಅನ್ನೋದ್ರ ಬಗ್ಗೆ ನೋಡ್ಕೊಂಡು ಬಂದ್ವಿ. ಆದರೆ ಈ ವಿಡಿಯೋ ಒಳಗೆ ನಾವು ಏನು ಮಾಡೋಣ ಅಂದ್ರೆ ಭೌತಿಕ ಪ್ರಕೃತಿ ಎಂದರೇನು ಅದ್ರ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಳ್ಳೋಣ ಅಂತ. ಹಾಗಾದರೆ ಈ ಭಗವದ್ಗೀತೆ ಒಳಗೆ ಭೌತಿಕ ಪ್ರಕೃತಿಯ ಬಗ್ಗೆ ವಿವರಣೆಯನ್ನು ನೀಡಿದಾರಲ್ಲ, ಈ ಭೌತಿಕ ಪ್ರಕೃತಿ ಎಂದರೇನು, ಇದನ್ನು ಗೀತೆಯಲ್ಲಿ ಅಪರಾ ಪ್ರಕೃತಿ ಎಂದು ವಿವರಿಸಿದೆ. ಭೌತಿಕ ಪ್ರಕೃತಿಯನ್ನು ಭಗವದ್ಗೀತೆ ಒಳಗೆ ಅಪರಾ ಪ್ರಕೃತಿ ಅಂತ ಹೇಳಿ ವಿವರಣೆ ಮಾಡಿದಾರಂತೆ. ಜೀವಿಯನ್ನು ಪರಾ ಪ್ರಕೃತಿ ಎಂದು ಕರೆದಿದೆ. ಜೀವಿಯನ್ನು ಪರಾ ಪ್ರಕೃತಿ ಅಂತ ಹೇಳಿ ಮತ್ತು ಭೌತಿಕ ಪ್ರಕೃತಿಯನ್ನು ಅಪರಾ ಪ್ರಕೃತಿ ಅಂತ ಹೇಳಿ ಕರೆದಿದ್ದಾರಂತೆ. ಪರಾ ಪ್ರಕೃತಿಯಾಗಲಿ ಅಪರಾ ಪ್ರಕೃತಿಯಾಗಲಿ ಪ್ರಕೃತಿಯು ಯಾವಾಗಲೂ ನಿಯಂತ್ರಣದಲ್ಲಿರುತ್ತದೆ. ಈ ಪರಾ ಆಗಿರಬಹುದು ಅಥವಾ ಅಪರಾ ಪ್ರಕೃತಿ ಆಗಿರಬಹುದು. ಅಪರಾ ಪ್ರಕೃತಿ ಅಂದರೆ ಏನು, ಭೌತಿಕ ಪ್ರಕೃತಿ, ಮತ್ತು ಪರಾ ಪ್ರಕೃತಿ ಅಂದರೆ ಜೀವಿಗಳು. ಇವೆರಡೂ ಏನದವ ಅಂದರೆ ಯಾವಾಗಲೂ ನಿಯಂತ್ರಣದಲ್ಲಿರುತ್ತವೆ. ಪ್ರಕೃತಿ ಹೆಣ್ಣು. ಪ್ರಕೃತಿ ಅನ್ನೋದು ಏನು ಅಂದರೆ ಒಂದು ಹೆಣ್ಣು ಯಾವ ರೀತಿ ಹೆಣ್ಣು ಅಂದರೆ ಹೆಂಡತಿಯ ಚಟುವಟಿಕೆಯನ್ನು ಗಂಡನು ಯಾವಾಗಲೂ ಹೇಗೆ ನಿಯಂತ್ರಣದಲ್ಲಿ ಇಟ್ಕೊಳ್ತಾನಲ್ಲ, ಅದೇ ರೀತಿ ಭಗವಂತನು ಪ್ರಕೃತಿಯನ್ನು ಏನು ಮಾಡಿದಾರು ಅಂದ್ರೆ ನಿಯಂತ್ರಿಸುತ್ತಾರೆ. ಹೆಂಡತಿಯನ್ನು ಗಂಡನಾದವನು ಯಾವ ರೀತಿ ತನ್ನ ನಿಯಂತ್ರಣದೊಳಗಿಟ್ಟ ನಿಯಂತ್ರಣ ಮಾಡ್ತಲ್ಲ, ಅದೇ ರೀತಿ ಪ್ರಕೃತಿಯನ್ನು ಒಂದು ಹೆಣ್ಣನ್ನು ಭಗವಂತನೆಂಬವನು ಏನು ಮಾಡ್ತಾನು ಅಂದ್ರೆ ತನ್ನ ನಿಯಂತ್ರಣದೊಳಗಿಟ್ಟುಕೊಂಡಿರ್ತಾನೆ, ನಿಯಂತ್ರಿಸುತ್ತಾನೆ. ಪ್ರಕೃತಿಯು ಯಾವಾಗಲೂ ಅಧೀನ. ಪ್ರಕೃತಿ ಏನಾಗೈತಿ ಅಂದರೆ ಪ್ರಕೃತಿ ಅನ್ನೋದು ಒಂದು ಹೆಣ್ಣು. ಈ ಪ್ರಕೃತಿ ದೇವಿ ಏನಾಗಿದ್ದಳು ಅಂದರೆ ಭಗವಂತನ ಅಧೀನದಲ್ಲಿದ್ದಾಳೆ. ಅವಳು ಭಗವಂತನ ಅಧಿಪತ್ಯಕ್ಕೆ ಒಳಪಟ್ಟಿರುತ್ತಾಳೆ. ಪ್ರಕೃತಿ ಎಂಬವಳು ಭಗವಂತನ ಅಧಿಪತ್ಯಕ್ಕೆ ಒಳಪಟ್ಟಿರುತ್ತಾಳೆ. ಭಗವಂತನು ಪ್ರಭು. ಜೀವಿಗಳು ಭೌತಿಕ ಪ್ರಕೃತಿ ಎಲ್ಲ ಅಧೀನರು. ಭೌತಿಕ ಪ್ರಕೃತಿ ಆಗಿರ್ಬೋದು, ಜೀವಿಗಳಾಗಿರ್ಬೋದು, ಇವೆಲ್ಲರೂ ಏನದಾರು ಅಂದರೆ ಅಧೀನರದಾರ. ಭಗವಂತನು ಅವರನ್ನು ನಿಯಂತ್ರಿಸುತ್ತಾನೆ. ಹಾಗಾದರೆ ಇವೆಲ್ಲರ ನಿಯಂತ್ರಕರು ಯಾರು ಅಂದ್ರೆ ಭಗವಂತರು ಅವರನ್ನು ನಿಯಂತ್ರಿಸುತ್ತಾರೆ. ಗೀತೆಯಲ್ಲಿ ಹೇಳಿರುವಂತೆ ಜೀವಿಗಳು ಭಗವಂತನ ವಿಭಿನ್ನಾಂಶಗಳಾದರೂ ಅವರನ್ನು ಪ್ರಕೃತಿ ಎಂದೇ ಪರಿಗಣಿಸಬೇಕು. ಇಲ್ಲಿ ಗೀತೆಯಲ್ಲಿ ಏನು ಹೇಳಿದ್ದಾರೆ ಅಂದರೆ ಜೀವಿಗಳು ಭಗವಂತನ ವಿಭಿನ್ನಾಂಶ, ಭಗವಂತನ ಒಂದು ಸಣ್ಣ ಕಣ, ಚಿಕ್ಕ ಕಣ, ಆದರೂ ಅವರನ್ನು ಪ್ರಕೃತಿ ಎಂದೇ ಪರಿಗಣಿಸಬೇಕು. ಈ ಪ್ರಕೃತಿಯನ್ನು ಯಾವ ರೀತಿ ಶ್ರೀಕೃಷ್ಣನ ಭಗವಂತರು ಏನು ಮಾಡ್ತಾರೆ ಅಂದರೆ ನಿಯಂತ್ರಣದಲ್ಲಿ ಇಟ್ಕೊಂಡಿರ್ತಾರಲ್ಲ, ಈ ಎಲ್ಲ ಜೀವಿಗಳು ಏನಾಗಿದ್ದಾರು ಅಂದರೆ ಶ್ರೀಕೃಷ್ಣನ ವಿಭಿನ್ನಾಂಶಗಳು, ಭಗವಂತನ ವಿಭಿನ್ನಾಂಶಗಳಾಗಿರುವುದರಿಂದ ಇವರು ಎಲ್ಲರನ್ನ, ಎಲ್ಲ ಜೀವಿಗಳಾಗಿರ್ಬೋದು, ಪ್ರಕೃತಿ ಆಗಿರ್ಬೋದು, ಭೌತಿಕ ಪ್ರಕೃತಿ ಆಗಿರಬಹುದು, ಅಪರ ಆಗಿರಬಹುದು, ಪರ ಆಗಿರಬಹುದು, ಅಪರಾ ಪ್ರಕೃತಿ, ಪರಾ ಪ್ರಕೃತಿ, ಎಲ್ಲರನ್ನ ನಿಯಂತ್ರಿಸಿದವರು ಯಾರು ಅಂದ್ರೆ ಭಗವಂತರು, ಶ್ರೀಕೃಷ್ಣರು ಅಂತ ಹೇಳಿ ನಾವು ಇಲ್ಲಿ ಹೇಳ್ಬಹುದು, ಪರಮಾತ್ಮರು ಅಂತ ಹೇಳ್ಬಹುದು. ಭಗವಂತರ ವಿಭಿನ್ನಾಂಶಗಳಾದರೂ ಅವರನ್ನು ಪ್ರಕೃತಿ ಎಂದೇ ಪರಿಗಣಿಸಬೇಕು. ಆದ್ದರಿಂದ ಇವರೆಲ್ಲರನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಳೋರು ಯಾರ ಅಂದ್ರೆ ಭಗವಂತರು. ಆದ್ದರಿಂದ ಇವರೆಲ್ಲರನ್ನ ನಾವು ಏನಂತ ಕರಿತೀವಿ ಅಂದ್ರೆ ಪ್ರಕೃತಿ ಎಂದೇ ಕರೆಯಬೇಕು ಅಥವಾ ಪ್ರಕೃತಿ ಎಂದೇ ಪರಿಗಣನೆ ಮಾಡಬೇಕು. ಇದನ್ನು ಭಗವದ್ಗೀತೆಯ 7ನೇ ಅಧ್ಯಾಯದಲ್ಲಿ ಸ್ಪಷ್ಟವಾಗಿ ಹೇಳಿದಾರಂತ. ಭಗವದ್ಗೀತೆಯ 7ನೇ ಅಧ್ಯಾಯ ಒಳಗ ವಿಭಿನ್ನಾಂಶಗಳ ಆದರೂ ಸಹ ನಾವೆಲ್ಲರೂ ಭಗವಂತ ಶ್ರೀಕೃಷ್ಣನ ಪರಮಾತ್ಮರ ಒಂದು ನಿಯಂತ್ರಣದಲ್ಲಿದ್ದೀವಿ. ಯಾಕಂದ್ರೆ ನಾವೆಲ್ಲರೂ ಅಂದ್ರೆ ಪ್ರಕೃತಿ ಅಂತ ಹೇಳಿ ಪರಿಗಣನೆಗೆ ತಗೊಂಡಾರು ಅಂತ ಹೇಳಿ 7ನೇ ಅಧ್ಯಾಯದಲ್ಲಿ ಸ್ಪಷ್ಟವಾಗಿ ವಿವರಣೆಯನ್ನು ನೀಡಿದಾರಂತೆ. ಹೇಗಂತ ನೀಡಿದಾರು, ಯಾವ ರೀತಿ ನೀಡಿದರು? ಅಪರೇಯಂ ಇತಸ್ ಅನ್ಯಾಂ ಪ್ರಕೃತಿಂ ವಿದ್ಧಿ ಮೇ ಪರಾಂ ಜೀವಭೂತಾಂ. ಈ ಭೌತಿಕ ಪ್ರಕೃತಿಯು ನನ್ನ ಅಪರಾ ಪ್ರಕೃತಿಯಾಗಿದೆ. ಭೌತಿಕ ಪ್ರಕೃತಿಯೂ ಸಹ ಏನಾಗಿದೆ ಅಂದ್ರೆ ಭಗವಂತರ ಅಪರಾ ಪ್ರಕೃತಿಯಾಗಿದೆ. ಆದರೆ ಇದರಾಚೆ ಇನ್ನೊಂದು ಪ್ರಕೃತಿ ಇದೆ, ಇದನ್ನು ಬಿಟ್ಟು ಇನ್ನೊಂದು ಪ್ರಕೃತಿ ಇದೆ. ಜೀವಭೂತಾಂ, ಜೀವಿಗಳು. ಯಾವುದು ಅಂದ್ರೆ ಜೀವಭೂತಾಂ ಮತ್ತು ಜೀವಿಗಳು ಅಂತ ಹೇಳ್ಬೋದು. ಅಪರಾ ಪ್ರಕೃತಿಯನ್ನು ಬಿಟ್ಟು, ಈ ಭೌತಿಕ ಪ್ರಕೃತಿಯನ್ನು ಬಿಟ್ಟು ಮತ್ತು ಜೀವಿಗಳಂತ ಹೇಳಿದಾರಲ್ಲ, ಇವರು ಪರಾ ಪ್ರಕೃತಿಗಳು ಅದಾರು. ಅದೇ ಇನ್ನೊಂದು ಪ್ರಕೃತಿ.
ಐಹಿಕ ಪ್ರಕೃತಿ 3 ಗುಣಗಳಿಂದ ನಿರ್ಮಾಣವಾಗಿದೆ. ಈ ಐಹಿಕ ಪ್ರಕೃತಿ ಏನೈತಲ್ಲ ಇದು ಎದರಿಂದ ನಿರ್ಮಾಣ ಆಗಿದೆ ಅಂದ್ರೆ 3 ಗುಣಗಳಿಂದ ನಿರ್ಮಾಣವಾಗಿದೆ. ಆ ಗುಣಗಳು ಯಾವ್ಯಾವ ಅಂದ್ರೆ ಸಾತ್ವಿಕ, ರಾಜಸ, ತಾಮಸ. ಇವುಗಳ ಮೇಲೆ ಸನಾತನ ಕಾಲವಿದೆ. ಇವೆಲ್ಲದರ ಮೇಲೆ ಏನೈತಿ ಅಂದ್ರೆ ಸನಾತನ ಕಾಲವಿದೆ. ಪ್ರಕೃತಿಯ ಈ 3 ಗುಣಗಳ ಸೇರುವಿಕೆಯಿಂದಾಗಿ ಮತ್ತು ಸನಾತನ ಕಾಲದ ನಿಯಂತ್ರಣ ಮತ್ತು ಗಮನದಿಂದಾಗಿ ಕರ್ಮಗಳು ನಡೆಯುತ್ತವೆ. ಹಾಗಾದರೆ ಸಾತ್ವಿಕ, ರಾಜಸ, ತಾಮಸ ಈ 3 ಗುಣಗಳು ಏನದಾವಂದ್ರೆ ಐಹಿಕ ಪ್ರಕೃತಿಯೇ 3 ಗುಣಗಳಿಂದ ಆಗೈತಂತ. ಈ 3 ಗುಣಗಳು ಯಾವ್ಯಾವು? ಸಾತ್ವಿಕ ಆಗಿರಬಹುದು, ರಾಜಸ ಆಗಿರಬಹುದು, ತಾಮಸ ಆಗಿರಬಹುದು. ಇವುಗಳ ಮೇಲೆ ಏನಾಗೈತಿ ಅಂದ್ರೆ ಸನಾತನ ಕಾಲ ನಿಂತೈತಿ ಅಂತ ಹೇಳ್ತಾರೆ. ಪ್ರಕೃತಿಯ ಈ 3 ಗುಣಗಳ ಸೇರುವಿಕೆಯಿಂದಾಗಿ ರಾಜಸ ಆಗಿರ್ಬೋದು, ತಾಮಸ ಆಗಿರ್ಬೋದು, ಸಾತ್ವಿಕ ಆಗಿರಬಹುದು, ಈ 3 ಗುಣಗಳ ಸೇರುವಿಕೆಯಿಂದಾಗಿ ಏನಾಗ್ತೈತಿ ಅಂದ್ರೆ ಸನಾತನ ಕಾಲದ ನಿಯಂತ್ರಣ ಮತ್ತು ಗಮನದಿಂದಾಗಿ ಕರ್ಮಗಳು ನಡೆಯುತ್ತವೆ. ಸ್ಮರಣೆಗೂ ಮೀರಿದ ಕಾಲದಿಂದಲೂ ಅಂದ್ರೆ ನಮಗೆ ನೆನಪಿರದೇ ಇರುವಂತಹ ಕಾಲದಿಂದಲೂ ಕರ್ಮಗಳು ನಡೆಯುತ್ತವೆ. ಕರ್ಮಗಳು ನಡ್ಕೊಂತ ಬಂದವಂತ. ನಾವು ನಮ್ಮ ಕರ್ಮ ಫಲಕ್ಕನುಗುಣವಾಗಿ ನಮ್ಮ ಕರ್ಮಗಳೇನದಾವಲ್ಲ ಅದಕ್ಕನುಗುಣವಾಗಿ ನಾವೇನು ಮಾಡ್ತೀವಿ ಅಂದರೆ ಸುಖ ದುಃಖಗಳನ್ನು ಅನುಭವಿಸುತ್ತಿದ್ದೇವೆ. ನಮ್ಮ ಕರ್ಮಕ್ಕನುಗುಣವಾಗಿ ನಾವೇನು ಮಾಡ್ತೀವಿ ಅಂದರೆ ನಮ್ಮ ಸುಖ ದುಃಖಗಳನ್ನು ನಾವೇನು ಮಾಡತ್ತೀವಿ ಅಂದರೆ ಅನುಭವಿಸ್ತಾ ಇದ್ದೀವಿ ಅಂತ ಹೇಳಿ. ಉದಾಹರಣೆಗೆ ನಾನೊಬ್ಬ ವ್ಯವಹಾರ ಉದ್ಯಮಿಯಾಗಿದ್ದು ಬುದ್ಧಿವಂತನಾಗಿ ಬಹಳ ಕಷ್ಟಪಟ್ಟು ಬ್ಯಾಂಕಿನಲ್ಲಿ ವಿಪುಲವಾಗಿ ಒಬ್ಬ ವ್ಯವಹಾರಿಯಾಗಿದ್ದು ನಾನೊಬ್ಬ ಒಂದು ಉದಾಹರಣೆಯನ್ನು ನೀಡತ್ತಾರ. ನಾನು ಒಬ್ಬ ವ್ಯವಹಾರ ಉದ್ಯಮಿಯಾಗಿದ್ದು ಹಾಗೂ ಬುದ್ಧಿವಂತನಾಗಿ ಬಹಳ ಕಷ್ಟಪಟ್ಟು ಬ್ಯಾಂಕಿನಲ್ಲಿ ವಿಪುಲವಾಗಿ ಹಣವನ್ನಿಟ್ಟುಕೊಂಡಿದ್ದೀನಿ ಅಂದುಕೊಳ್ಳೋಣ. ಒಂದು ಬ್ಯಾಂಕ್ ಒಳಗೆ ನಾವು ಏನು ಮಾಡಿದ್ದೀವಿ ಅಂದರೆ ಹಣವನ್ನು ಇಟ್ಕೊಂಡಿವಿ ಅಂತ ಹೇಳಿ ತಿಳ್ಕೊಳ್ಳೋಣ. ಆಗ ನಾನು ಸುಖಿ. ಅವಾಗ ನಾನು ಏನಾಗಿರ್ತೀನಿ ಅಂದರೆ ಸುಖಿ. ಯಾಕಂದ್ರೆ ನನ್ನ ಹತ್ರ ಎಷ್ಟು ಬೇಕೋ ಅಷ್ಟು ನನ್ನ ಅನುಕೂಲಕ್ಕೋಸ್ಕರ ಎಷ್ಟು ನನಗೆ ಹಣ ಬೇಕಲ್ಲ ಅಷ್ಟೆಲ್ಲ ಹಣನ ಬ್ಯಾಂಕ್ ಒಳಗೆ ಇಟ್ಕೊಂಡೀನಿ ಅಂತ ತಿಳ್ಕೊರಿ. ಆವಾಗ ನಾನು ಏನಾಗಿರ್ತೀನಿ ಅಂದರೆ ನಾನು ಸುಖಿ ಅಂತೇಳಿ ನಾನು ತಿಳ್ಕೊತೀನಿ. ನಾನು ವ್ಯಾಪಾರದಲ್ಲಿ ಹಣವನ್ನೆಲ್ಲ ಕಳೆದುಕೊಂಡೆ ಎಂದು ಭಾವಿಸೋಣ. ವ್ಯಾಪಾರ ಒಳಗೆ ನಾನು ಇಡೀ ಹಣವನ್ನೆಲ್ಲ ಕಳ್ಕೊಂಡಿನಿ ಅಂತ ತಿಳ್ಕೊರಿ. ಆವಾಗ ನಾನು ಏನಂತ ತಿಳ್ಕೊತೀವಿ? ನಾನು ದುಃಖವಾಗಿದ್ದೀನಿ ಅಂತ ಹೇಳಿ ತಿಳ್ಕೊತೀವಿ. ಇದೇ ರೀತಿಯಲ್ಲಿ ಬದುಕಿನ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ನಮ್ಮ ಕೆಲಸದ ಸುಖವನ್ನು ದುಃಖವನ್ನು ಅನುಭವಿಸುತ್ತೇವೆ. ಅದೇ ರೀತಿ ನಮ್ಮ ಕರ್ಮಕ್ಕನುಸಾರವಾಗಿ ನಾವು ಏನು ಮಾಡ್ತೀವಿ ಅಂದರೆ ಸುಖ ಅಥವಾ ದುಃಖವನ್ನು ನಾವು ಅನುಭವಿಸ್ತಾ ಹೋಗ್ತೀವಿ ಅಂಥೇಳಿ. ಇದಕ್ಕೆ ನಾವೇನಂತ ಕರಿತೀವಿ ಅಂದರೆ ಕರ್ಮ ಎಂದು ಹೆಸರು. 5 ಸತ್ಯ ಒಳಗೆ ಕರ್ಮನೂ ಒಂದೈತಿ. ಆ ಕರ್ಮ ಅನ್ನೋದು ಹೆಸರು ಯಾವುದಕ್ಕೆ ಅಂದ್ರೆ ನಾವೇನು ಕೆಲಸ ಮಾಡ್ತೀವಿ ಅದಕ್ಕೆ ತಕ್ಕ ಪ್ರತಿಫಲವನ್ನು ಪಡ್ಕೋತೀವಿ. ಏನು ಅನುಭವಿಸ್ತೀವಲ್ಲ ಸುಖ ಮತ್ತು ದುಃಖ ಅದನ್ನು ನಾವೇನಂತ ಕರಿತೀವಿ ಅಂದರೆ ಕರ್ಮ ಅಂಥೇಳಿ ಕರಿತೀವಿ ಅಂಥೇಳಿ. ಭಗವದ್ಗೀತೆಯು ಈಶ್ವರ, ಜೀವ, ಪ್ರಕೃತಿ, ಕಾಲ, ಕರ್ಮ ಎಲ್ಲವನ್ನ ವಿವರಿಸುತ್ತದೆ. ಈ ಭಗವದ್ಗೀತೆ ಏನು ಮಾಡ್ತೈತಿ ಅಂದ್ರೆ ಈಶ್ವರ, ಜೀವ, ಪ್ರಕೃತಿ ಮತ್ತು ಕಾಲ, ಕರ್ಮ ಇವೆಲ್ಲವನ್ನ ವಿವರಣೆ ಮಾಡ್ತೈತಿ. ಈ 5 ಜನ ಒಳಗೆ ಏನಾಗೈತಿ ಅಂದ್ರೆ ಈಶ್ವರ, ಜೀವಿಗಳು, ಪ್ರಕೃತಿ ಮತ್ತು ಕಾಲ ಇವೆಲ್ಲನೂ ಏನದವ ಅಂದ್ರೆ ಅನಂತವಾಗಿದವು. ಪ್ರಕೃತಿಯ ಅಭಿವ್ಯಕ್ತಿಯು ತಾತ್ಕಾಲಿಕವಾಗಿರಬಹುದು. ಭಗವದ್ಗೀತೆಯು ಈಶ್ವರ, ಜೀವ, ಪ್ರಕೃತಿ, ಕಾಲ, ಕರ್ಮ ಎಲ್ಲವನ್ನ ವಿವರಿಸುತ್ತದೆ. ಈ 5ರಲ್ಲಿ ಜೀವಿಗಳು, ಪ್ರಕೃತಿ ಮತ್ತು ಕಾಲ, ಜೀವಿಗಳು, ಪ್ರಕೃತಿ, ಕಾಲ ಅನಂತವಾಗಿದವು ಅಂಥೇಳಿ. ಪ್ರಕೃತಿಯ ಅಭಿವ್ಯಕ್ತಿಯು ಈ ಪ್ರಕೃತಿ ಏನೈತಲ್ಲ ಇದರ ಅಭಿವ್ಯಕ್ತಿಯು ತಾತ್ಕಾಲಿಕವಾಗಿರಬಹುದು, ತಾತ್ಕಾಲಿಕ ಇದ್ದಿರಬಹುದು. ಆದರೆ ಹುಸಿಯಲ್ಲ, ಆದರೆ ಇದು ಸುಳ್ಳಲ್ಲ, ಇದು ಸತ್ಯ. ಕೆಲವರು ತತ್ವಶಾಸ್ತ್ರಜ್ಞರು ಭೌತಿಕ ಪ್ರಕೃತಿಯ ಸೃಷ್ಟಿಯು ಹುಸಿ ಎನ್ನುತ್ತಾರೆ. ಈ ಭೌತಿಕ ಪ್ರಕೃತಿ ನಮ್ಮ ಕಣ್ಣಿಗೆ ಕಾಣುವಂತಹ ನಿಸರ್ಗ ಏನೈತಲ್ಲ ಇದನ್ನು ತತ್ವಶಾಸ್ತ್ರಜ್ಞರು ಹುಸಿ ಅಂತ ಹೇಳ್ತಾರೆ ಸ್ವಲ್ಪ ಜನ. ಆದರೆ ಭಗವದ್ಗೀತೆಯ ಸಿದ್ಧಾಂತದಂತೆ ಅಥವಾ ವೈಷ್ಣವ ಸಿದ್ಧಾಂತದಂತೆ ಇದು ಸರಿಯಲ್ಲ, ಇದು ಹುಸಿಯಲ್ಲ ಅಂತ ಹೇಳ್ತಾರೆ. ಜಗತ್ತಿನ ಅಭಿವ್ಯಕ್ತಿ ಹುಸಿ ಎಂದು ಅದು ಒಪ್ಪುವುದಿಲ್ಲ. ಈ ಜಗತ್ತಿನ ಒಳಗೆ ಏನು ಅಭಿವ್ಯಕ್ತಿ ಐತಲ್ಲ ಇದು ಹುಸಿ ಅಂತ ಹೇಳಿ ಈ ಭಗವದ್ಗೀತೆಯು ಒಪ್ಪುವುದಿಲ್ಲ. ಅದು ವಾಸ್ತವ, ಅದು ಸತ್ಯ, ಆದರೆ ಅಶಾಶ್ವತ. ಅದು ವಾಸ್ತವ ಆಗೈತಿ ಆದರೆ ಅದು ಅಶಾಶ್ವತವಾಗೈತಿ. ಅದನ್ನು ಆಕಾಶದಲ್ಲಿ ಸಾಗಿ ಹೋಗುವ ಮೋಡಕ್ಕೆ ಅಥವಾ ಬೆಳೆಗೆ ವರವಾದ ಮಳೆಗೆ ಹೋಲಿಸಿದೆ. ಇದನ್ನು ಎದಕ್ಕೆ ಹೋಲಿಸಿದಾರು ಅಂತಂದ್ರೆ
ಆಕಾಶದಲ್ಲಿ ಸಾಗಿ ಹೋಗುವಂತಹ ಒಂದು ಮೋಡಕ್ಕೆ ಹೋಲಿಸಿರಬಹುದು, ಅಥವಾ ಬೆಳೆಗೆ ವರವಾದಂತಹ ಒಂದು ಮಳೆಗೆ ಹೋಲಿಸಲಾಗಿದೆ. ಮಳೆಗಾಲ ಮುಗಿಯುತ್ತಲೇ ಯಾವಾಗ ಮಳೆಗಾಲ ಮುಗಿತಲ್ಲ ಅವಾಗ ಮೋಡ ಹೊರಟು ಹೋಗುತ್ತಲೇ ಮಳೆಯು ಪೋಷಿಸಿದ ಬೆಳೆಯೆಲ್ಲ ಒಣಗುತ್ತದೆ. ಇದೇ ರೀತಿಯಲ್ಲಿ ಭೌತಿಕ ಸೃಷ್ಟಿಯು ಒಂದು ವಿಶಿಷ್ಟ ಅವಧಿಯಲ್ಲಿ ಆಗುತ್ತದೆ. ಈ ಭೌತಿಕ ಸೃಷ್ಟಿ ಏನೈತ್ಲೆ ಒಂದು ವಿಶಿಷ್ಟ ಅವಧಿ ಒಳಗಾಗ್ತೈತಿ. ಇದು ಏನ ಅಂದ್ರೆ ವಾತ್ಸವ, ಆದರೆ ಅಶಾಶ್ವತ ಅಂತ ಹೇಳ್ಬೋದು. ಸ್ವಲ್ಪ ಕಾಲ ಇರುತ್ತದೆ. ಯಾವ ರೀತಿ ಮಳೆ ಬರ್ತೈತಿ, ಸ್ವಲ್ಪ ಕಾಲ ಇರ್ತೈತಿ, ಅದು ಬೆಳೆಗೆ ವರವಾಗ್ತೈತಿ, ಆಮೇಲೆ ತನ್ನಷ್ಟಕ್ಕೆ ತಾನೇ ಹೋಗ್ತೈತಿ. ಅದೇ ರೀತಿ ಈ ಸೃಷ್ಟಿಯು ಏನಾಗೈತಿ, ನಿಸರ್ಗ ಪ್ರಕೃತಿ ಏನಾಗೈತಿ ಅಂದರೆ ಇಲ್ಲಿ ಸ್ವಲ್ಪ ಕಾಲ ಮಾತ್ರ ಇರುತ್ತದೆ, ಅನಂತರ ಮಾಯವಾಗುತ್ತದೆ. ಇದು ಪ್ರಕೃತಿಯ ಕಾರ್ಯದ ರೀತಿ. ಇದನ್ನ ಪ್ರಕೃತಿಯ ಕಾರ್ಯದ ರೀತಿ ಅಂತ ಹೇಳಿ ಕರೀತಾರೆ. ಈ ಚಕ್ರವು ನಿರಂತರವಾಗಿ ಸಾಗುತ್ತದೆ. ಈ ಚಕ್ರ ಏನೈತಲ್ಲ ಇದು ನಿರಂತರವಾಗಿ ಸಾಗುತ್ತದೆ. ಆದ್ದರಿಂದ ಪ್ರಕೃತಿಯು ನಿರಂತರ ಅಂತ ಹೇಳ್ಬಹುದು. ಭಗವಂತನಿಂದ ಬೇರ್ಪಟ್ಟ ಶಕ್ತಿ. ಇದೇ ರೀತಿಯಲ್ಲಿ ಜೀವಿಗಳು ಸಹ ಭಗವಂತನ ಶಕ್ತಿ. ಈ ಭೌತಿಕ ಪ್ರಕೃತಿ ಭಗವಂತನಿಂದ ಬೇರ್ಪಟ್ಟಂತಹ ಶಕ್ತಿ ಐತಿ. ಇದೇ ರೀತಿಯಲ್ಲಿ ಜೀವಿಗಳು ಸಹ ಭಗವಂತನ ಶಕ್ತಿ. ಅದೇ ರೀತಿ ಈ ಎಲ್ಲ ಜೀವಿಗಳಾಗಿರಬಹುದು, ಪ್ರಕೃತಿಯ ಒಳಗಿರುವಂತಹ ಎಲ್ಲ ಜೀವಿಗಳು, ನಿಸರ್ಗದಲ್ಲಿರುವಂತಹ ಎಲ್ಲ ಜೀವಿಗಳು ಏನಾಗಿದಾವು ಅಂದರೆ ಭಗವಂತನ ಒಂದು ಶಕ್ತಿ ಅಂತ ಹೇಳಿ ನಾವು ಇಲ್ಲಿ ತಿಳಿಬಹುದು. ಆದರೆ ಅವರು ಬೇರ್ಪಟ್ಟವರಲ್ಲ, ಆದರೆ ಭಗವಂತರಿಂದ ಬೇರ್ಪಟ್ಟವರಲ್ಲ, ನಿರಂತರವಾಗಿ ಸಂಬಂಧ ಹೊಂದಿರುವವರು. ಇಲ್ಲೇನು ಹೇಳ್ತಾರು, ಭೌತಿಕ ಪ್ರಕೃತಿ ಅನ್ನೋದು ಭಗವಂತನಿಂದ ಬೇರ್ಪಟ್ಟಂತಹ ಶಕ್ತಿ, ಆದರೆ ಜೀವಿಗಳು ಭಗವಂತನಿಂದ ಬೇರ್ಪಟ್ಟವರಲ್ಲ, ನಿರಂತರವಾಗಿ ಸಂಬಂಧ ಹೊಂದುವವರು. ಆದುದರಿಂದ ಈಶ್ವರ, ಜೀವಿ, ಐಹಿಕ ಪ್ರಕೃತಿ, ಕಾಲ ಇವಕ್ಕೆ ಪರಸ್ಪರ ಸಂಬಂಧವಿದೆ. ಅದಕ್ಕೋಸ್ಕರನ ಈಶ್ವರ, ಜೀವಿ, ಐಹಿಕ ಪ್ರಕೃತಿ ಮತ್ತು ಕಾಲ ಇವೆಲ್ಲಕ್ಕೂ ಏನೈತಿ ಅಂದ್ರೆ ಪರಸ್ಪರ ಒಂದಕ್ಕೊಂದು ಸಂಬಂಧ ಐತಿ. ಇವೆಲ್ಲವೂ ಸನಾತನ. ಇವೆಲ್ಲನೂ ಏನದಾವು ಅಂದ್ರೆ ಸನಾತನ. ಆದರೆ ಕರ್ಮವು ಸನಾತನವಲ್ಲ. ಆದರೆ ಈ 5 ಸತ್ಯ ಒಳಗ, 5 ಮೂಲ ಸತ್ಯ ಒಳಗ ಕರ್ಮ ಅನ್ನೋದು ಸನಾತನವಲ್ಲ. ಕರ್ಮಫಲಗಳು ಬಹು ಪ್ರಾಚೀನವಾಗಿರಬಹುದು. ಕರ್ಮಫಲಗಳೇನದವಲ್ಲ ಇವು ಬಹು ಪ್ರಾಚೀನವಾಗಿರಬಹುದು. ನೆನಪಿಗೆ ಸಿಕ್ಕದ ಪ್ರಾಚೀನ ಕಾಲದಿಂದ ನಮ್ಮ ಕರ್ಮಫಲಗಳನ್ನು ಅನುಭವಿಸುತ್ತಿದ್ದೀವಿ. ನಮಗೆ ನೆನಪೇ ಬಾರದೆ ಹೋಗಿರಬಹುದು. ಆ ಒಂದು ಪ್ರಾಚೀನ ಕಾಲದಿಂದಲೂ ನಾವು ಮಾಡಿದಂತಹ ಕರ್ಮದ ಫಲಗಳನ್ನು ನಾವು ಏನು ಮಾಡತ್ತೀವಿ ಅಂದ್ರೆ ಅನುಭವಿಸುತ್ತಿದ್ದೀವಿ. ಆದರೆ ನಾವು ನಮ್ಮ ಕರ್ಮಫಲಗಳನ್ನು ಬದಲಾಯಿಸಬಹುದು. ಆದರೆ ನಾವು ನಮ್ಮ ಕರ್ಮಫಲಗಳೇನದವಲ್ಲ ಅವೆಲ್ಲವನ್ನ ಬದಲಾಯಿಸಬಹುದು. ಕೆಟ್ಟದ್ದನ್ನು ಒಳ್ಳೆಯದು ಮಾಡ್ಕೊಳ್ಬಹುದು ನಾವು ನಮ್ಮ ಕರ್ಮಗಳನ್ನು. ಆದರೆ ನಾವು ನಮ್ಮ ಕರ್ಮಫಲಗಳನ್ನು ಬದಲಾಯಿಸಬಹುದು. ಈ ಬದಲಾವಣೆಯು ಯಾವುದರಿಂದ ಸಾಧ್ಯ ಅಂದರೆ ನಮ್ಮ ಜ್ಞಾನದ ಪರಿಪೂರ್ಣತೆಯನ್ನು ಅವಲಂಬಿಸಿದೆ. ನಮ್ಮ ಜ್ಞಾನ ಯಾವ ರೀತಿ ಐತಿ, ನಮ್ಮ ಜ್ಞಾನದ ಪರಿಪೂರ್ಣತೆ ಯಾವ ರೀತಿ ಅನ್ನೋದ್ರ ಮೇಲೆ ಇದು ಅವಲಂಬನೆ ಆಗೈತಿ ಅಂತ ಹೇಳ್ಬೋದು. ನಾವು ವಿವಿಧ ಕರ್ಮಗಳಲ್ಲಿ ನಿರಂತರವಾಗಿರುತ್ತೇವೆ. ನಾವು ನಿರತರಾಗಿರುತ್ತೇವೆ. ಈ ವಿವಿಧ ಕರ್ಮಗಳನ್ನು ಮಾಡ್ಕೊಂತ ಅದ್ರೊಳಗನ ನಾವು ಏನಾಗಿರ್ತೀವಿ ಅಂದರೆ ನಿರತವಾಗಿರುತ್ತೇವೆ. ಎಲ್ಲ ಕರ್ಮಗಳ ಫಲಗಳಿಂದ ಬಿಡುಗಡೆ ಹೊಂದಲು ನಾವು ಯಾವ ಕರ್ಮಗಳನ್ನು ನಡೆಸಬೇಕು ಎನ್ನುವುದು ನಮಗೆ ಖಚಿತವಾಗಿ ತಿಳಿದಿಲ್ಲ. ನಮ್ಮ ಎಲ್ಲ ಕರ್ಮಗಳಿಂದ ಬಿಡುಗಡೆ ಹೊಂದಾಕ ನಾವು ಯಾವ ರೀತಿ ಕರ್ಮಗಳನ್ನು ಮಾಡಬೇಕು ಅನ್ನೋದು ನಮಗೆ ಖಚಿತವಾಗಿ ತಿಳಿದಿಲ್ಲ. ಆದರೆ ಭಗವದ್ಗೀತೆ ಇದನ್ನು ವಿವರಣೆಯನ್ನು ನೀಡುತ್ತಿದೆ. ನಾವು ಯಾವ ರೀತಿ ಕರ್ಮಗಳನ್ನು ಮಾಡಬೇಕು ಅಂತ ಹೇಳಿ ಭಗವದ್ಗೀತೆಯು ನಮಗೆ ವಿವರಣೆಯನ್ನು ನೀಡುತ್ತದೆ, ವಿವರಿಸುತ್ತದೆ. ಈಶ್ವರನ ಸ್ಥಾನ ಪರಮ ಪ್ರಜ್ಞೆಯದು. ಈಶ್ವರನ ಸ್ಥಾನ ಏನೈತಲ್ಲ ಇದು ಪರಮ ಪ್ರಜ್ಞೆಯದು. ಜೀವಿಗಳು ಈಶ್ವರನ ವಿಭಿನ್ನ ಅಂಶಗಳಾದ್ದರಿಂದ ಅವರಿಗೂ ಪ್ರಜ್ಞೆಯುಂಟು. ಹಾಗಾದರೆ ಪರಮ ಪ್ರಜ್ಞೆ ಯಾರಿಗೈತಿ? ಈಶ್ವರರಿಗೆ ಐತಿ. ಅವರ ವಿಭಿನ್ನ ಅಂಶಗಳು ಈ ಆಗಿರುವುದರಿಂದ ಅವರಿಗೂ ಏನೈತಿ ಅಂದ್ರೆ ಪ್ರಜ್ಞೆಯುಂಟು. ಅವರಿಗೂ ಸಹ ಸ್ವಲ್ಪ ಪ್ರಜ್ಞೆ ಐತಿ. ಜೀವಿಯನ್ನ ಭೌತಿಕ ನಿಸರ್ಗವನ್ನು ಪ್ರಕೃತಿ ಅಥವಾ ಈಶ್ವರನ ಶಕ್ತಿ ಎಂದು ವಿವರಿಸಿದೆ. ಜೀವಿಯನ್ನು ಮತ್ತು ಭೌತಿಕ ನಿಸರ್ಗವನ್ನು ಏನಂತ ಕರಿತೀವಿ? ಪ್ರಕೃತಿ ಅಥವಾ ಈಶ್ವರನ ಶಕ್ತಿ ಅಂತ ಹೇಳಿ ಕರಿತೀವಿ ಅಂತ ಕರೀತಾರೆ ಇಲ್ಲಿ ಭಗವದ್ಗೀತೆಯೊಳಗೆ. ಆದರೆ ಇವೆರಡರಲ್ಲಿ ಒಂದು ಜೀವ ಪ್ರಜ್ಞೆಯನ್ನು ಪಡೆದಿದ್ದಾನೆ. ಇವೆರಡರಲ್ಲಿ ಒಂದು ಜೀವ ಅದು ಏನಾಗೈತಿ ಅಂದರೆ ಪ್ರಜ್ಞೆಯನ್ನು ಪಡೆದಿದ್ದಾನೆ. ಇನ್ನೊಂದು ಪ್ರಕೃತಿ ಪ್ರಜ್ಞೆಯನ್ನು ಪಡೆದಿಲ್ಲ. ಇಲ್ಲಿ ನೋಡ್ರಿ, ಈಶ್ವರನ ಶಕ್ತಿ ಪ್ರಕೃತಿಯೂ ಹೌದು, ಆದರೆ ಜೀವಿಗಳೂ ಹೌದು. ಆದರೆ ಜೀವಿಗೆ
ಪ್ರಜ್ಞೆ ಐತಿ, ಪ್ರಕೃತಿಗೆ ಪ್ರಜ್ಞೆ ಇಲ್ಲ. ಪ್ರಕೃತಿ ಪ್ರಜ್ಞೆಯನ್ನು ಪಡೆದಿಲ್ಲ, ಆದರೆ ಜೀವಿಗಳು ಪ್ರಜ್ಞೆಯನ್ನು ಪಡೆದಾರು ಅಂತೇಳಿ. ಇದೇ ಇವೆರಡಕ್ಕೂ ಇರುವಂತಹ ಒಂದು ವ್ಯತ್ಯಾಸ, ಇವೆರಡಕ್ಕೂ ಇರುವಂತಹ ಒಂದು ವ್ಯತ್ಯಾಸ ಅಂತ ಹೇಳ್ಬೋದು. ಈಶ್ವರನ ಪ್ರಜ್ಞೆಯನ್ನು ಹೋಲುವಂತಹ ಪ್ರಜ್ಞೆಯೂ ಇರುವ ಜೀವಿಯನ್ನು ಪರ ಎಂದು ಕರೆದಿದೆ. ಈಶ್ವರಿಗೆ ಯಾವ ರೀತಿ ಪ್ರಜ್ಞೆ ಇತ್ತಲ್ಲ ಆ ರೀತಿ ಅದರ ಸ್ವಲ್ಪ ಗುಣ ನಮ್ಮಲ್ಲಿ ಇರುವುದರಿಂದ, ಪ್ರಜ್ಞೆಯನ್ನು ಹೊಂದಿರುವುದರಿಂದ ನಮಗೇನಂತ ಕರೀತಾರು ಅಂದ್ರೆ, ಈಶ್ವರನ ಪ್ರಜ್ಞೆಯನ್ನು ಹೋಲುವಂತಹ ಪ್ರಜ್ಞೆಯು ಇರುವ ಜೀವಿಯನ್ನು ಪರ ಎಂದು ಕರೆದಿದೆ. ಆದರೆ ಈಶ್ವರನದು ಪರಮ ಪ್ರಜ್ಞೆ, ನಮ್ಮಲ್ಲಿರುವುದು ಪ್ರಜ್ಞೆ, ಆದರೆ ಈಶ್ವರನಲ್ಲಿರುವುದು ಪರಮ ಪ್ರಜ್ಞೆ ಅಂತ ಹೇಳ್ಬೋದು. ಜೀವಿಗೂ ಪರಮ ಪ್ರಜ್ಞೆ ಉಂಟು, ಜೀವಿಯೊಳಗೂ ಪರಮ ಪ್ರಜ್ಞೆ ಐತಂತ ಜೀವಿಗೂ ಪರಮ ಪ್ರಜ್ಞೆಯುಂಟು ಎಂದು ಹೇಳಲಾಗದು. ಜೀವಿಗೆ ಪರಮ ಪ್ರಜ್ಞೆ ಐತಿ ಅಂತ ಹೇಳಬಾರ್ದು. ಭಗವಂತರಿಗೆ ಮಾತ್ರ ಪರಮ ಪ್ರಜ್ಞೆ ಐತಿ, ಆದರೆ ನಮಗ ಇರುವುದು ಪ್ರಜ್ಞೆ, ನಮಗಿರುವುದು ಓನ್ಲಿ ಪ್ರಜ್ಞೆ, ಆದರೆ ಭಗವಂತನಲ್ಲಿರುವುದು ಪರಮ ಪ್ರಜ್ಞೆ. ಆ ಪರಮ ಪ್ರಜ್ಞೆ ನಮಗೆ ಐತಿ ಅಂತ ಹೇಳುವುದು ತಪ್ಪಾಗ್ತೈತಿ ಅಂತ ಹೇಳಿ. ಜೀವಿಯು ತನ್ನ ಪರಿಪೂರ್ಣತೆಯ ಯಾವುದೇ ಘಟ್ಟದಲ್ಲಿ ಪರಮ ಪ್ರಜ್ಞೆಯನ್ನು ಹೊಂದಿರಲಾರ. ತನ್ನ ಪರಿಪೂರ್ಣತೆಯನ್ನು ಪಡ್ಕೊಳ್ತಾನು, ಪರಿಪೂರ್ಣತೆ ಅಂತ ಹೊಂದುವಂತಹ ಯಾವುದೇ ಒಂದು ಘಟ್ಟಕ್ಕೆ ಅವ್ರು ಬಂದು ತಲುಪಿದ್ರು ಜೀವಿ ಅವರಿಗೆ ಪರಮ ಪ್ರಜ್ಞೆಯನ್ನು ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಅವನು ಹಾಗಿರಬಲ್ಲ ಎನ್ನುವುದು ತಪ್ಪು ದಾರಿಗೆ ಎಳೆಯುವ ಊಹೆ. ಪರಮ ಪ್ರಜ್ಞೆಯನ್ನು ಹೊಂದಿದಾರು ಅಂತ ಹೇಳಿ ನಾವೆಲ್ಲಾದರೂ ತಿಳ್ಕೊಳ್ಳುತ್ತಿದ್ರೆ ಅದು ನಮ್ಮ ತಪ್ಪು ದಾರಿಗೆ ಎಳೆಯುವಂತಹ ನಮ್ಮ ಊಹೆ ಆಗಿರ್ತೈತಿ ಹೊರತು ಅವರಿಗೆ ಯಾವುದೇ ರೀತಿಯಾದಂತಹ ಪರಮ ಪ್ರಜ್ಞೆ ಇರುವುದಿಲ್ಲ. ಅವರಿಗಿರುವುದು ಮಾತ್ರ ಪ್ರಜ್ಞೆ ಮಾತ್ರ, ಪರಮ ಪ್ರಜ್ಞೆ ಅಲ್ಲ ಅಂಥೇಳಿ. ಅವನಿಗೆ ಪ್ರಜ್ಞೆಯೂ ಪ್ರಜ್ಞೆ ಇರಬಹುದು, ಆದರೆ ಅವನಿಗೆ ಪರಿಪೂರ್ಣ ಪ್ರಜ್ಞೆಯಾಗಲಿ ಪರಮ ಪ್ರಜ್ಞೆಯಾಗಲಿ ಇಲ್ಲ. ಜೀವಿಗೆ ಪ್ರಜ್ಞೆ ಇದೆ ಹೌದು, ಆದರೆ ಪರಿಪೂರ್ಣ ಪ್ರಜ್ಞೆಯಾಗಲಿ ಪರಮ ಪ್ರಜ್ಞೆಯಾಗಲಿ ಜೀವಿಗೆ ಇಲ್ಲ ಅಂಥೇಳಿ ಈ ಭಗವದ್ಗೀತೆಯಲ್ಲಿ ವಿವರಣೆಯನ್ನು ನೀಡತ್ತಾರೆ. ಜೀವಿಗೂ ಈಶ್ವರನಿಗೂ ಇರುವ ವ್ಯತ್ಯಾಸವನ್ನು ಭಗವದ್ಗೀತೆಯ 13ನೇ ಅಧ್ಯಾಯದಲ್ಲಿ ಹೇಳಿದೆ. ಹಾಗಾದರೆ ಜೀವಿಗೂ ಮತ್ತು ಈಶ್ವರನಿಗೂ ಇರುವಂತಹ ವ್ಯತ್ಯಾಸ ನಾವು ಎಲ್ಲಿ ಕಂಡುಕೊಳ್ಳಬಹುದು ಅಂದ್ರೆ, ಭಗವದ್ಗೀತೆಯ 13ನೇ ಅಧ್ಯಾಯದಲ್ಲಿ ನಾವು ನೋಡ್ಬೋದಂತ. ಈಶ್ವರನು ಕ್ಷೇತ್ರಜ್ಞ, ಈಶ್ವರನು ಏನಾಗಿದೆ ಅಂದರೆ ಕ್ಷೇತ್ರಜ್ಞ, ಪ್ರಜ್ಞೆ ಇರುವವನು. ಜೀವಿಗೂ ಪ್ರಜ್ಞೆಯುಂಟು, ಆದರೆ ಜೀವಿಗೆ ತನ್ನ ನಿರ್ದಿಷ್ಟ ದೇಹದ ಪ್ರಜ್ಞೆ ಉಂಟು. ಜೀವಿಗೆ ಓನ್ಲಿ ತನ್ನ ನಿರ್ದಿಷ್ಟ ದೇಹದ ಪ್ರಜ್ಞೆ ಐತಿ. ಈಶ್ವರನಿಗೂ ಎಲ್ಲ ದೇಹಗಳ ಪ್ರಜ್ಞೆ ಉಂಟು, ಆದರೆ ಈಶ್ವರನಿಗೆ ಏನಾಗೈತಿ ಅಂದರೆ ಎಲ್ಲ ದೇಹಗಳ ಪ್ರಜ್ಞೆ ಈಶ್ವರಿಗೆ ಐತಿ. ಈಶ್ವರನು ಎಲ್ಲ ಜೀವಿಗಳ ಹೃದಯದಲ್ಲಿ ನೆಲೆಸಿದ್ದಾನೆ. ಈಶ್ವರನಾದವರು ಎಲ್ಲ ಜೀವಿಗಳ ಹೃದಯದಲ್ಲಿ ನೆಲೆಸಿದ್ದಾರೆ. ಆದುದರಿಂದ ಬೇರೆ ಬೇರೆ ಜೀವಿಗಳ ಮಾನಸಿಕ ವ್ಯಾಪಾರಗಳ ಅರಿವು ಆತನಿಗಿದೆ. ಅದಕ್ಕೋಸ್ಕರ ಎಲ್ಲ ಜೀವಿಗಳ ಒಂದು ಮಾನಸಿಕ ಅರಿವು ಏನೈತಿ ಅದ್ರ ಬಗ್ಗೆ ಯಾರಿಗೆ ಗೊತ್ತೈತಿ ಅಂದ್ರೆ ಈಶ್ವರನಿಗೆ ಗೊತ್ತೈತಿ. ಜೀವಿಗಳ ಮಾನಸಿಕ ವ್ಯಾಪಾರಗಳ ಅರಿವು ಪರಮಾತ್ಮರಿಗೆ ಐತಿ ಅಂತ ಹೇಳಿ. ಇದನ್ನು ನಾವು ಮರೆಯಬಾರದು, ಇದನ್ನು ನಾವು ಯಾವತ್ತೂ ಮರಿಬಾರ್ದು ಅಂತ ಹೇಳಿ. ದೇವೋತ್ತಮ ಪರಮ ಪುರುಷನಾದ ಪರಮಾತ್ಮನು ಎಲ್ಲರ ಹೃದಯಗಳಲ್ಲಿ ಈಶ್ವರನಾಗಿ ನಿಯಾಮಕನಾಗಿ ವಾಸಿಸುತ್ತಿದ್ದಾನೆ. ದೇವೋತ್ತಮ ಪರಮ ಪುರುಷ ಎಲ್ಲ ಹೃದಯೊಳಗ ಏನಾಗಿದ್ದಾನು ಅಂದರೆ ನಿಯಾಮಕನಾಗಿ ವಾಸಿಸುತ್ತಿದ್ದಾನೆ. ತಾನು ಅಪೇಕ್ಷಿಸಿದಂತೆ ಕೆಲಸ ಮಾಡಲು ಆತ ನಿರ್ದೇಶನ ಮಾಡುತ್ತಿದ್ದಾನೆ. ತನಗೆ ಯಾವ ರೀತಿ ಬೇಕಲ್ಲ ಆ ರೀತಿ ಕೆಲಸ ಮಾಡಬೇಕು ನಾವೆಲ್ಲರೂ ಅಂತ ಹೇಳಿ ನಿರ್ದೇಶನವನ್ನು ನೀಡತ್ತಾರಂತ. ಭಗವಂತರು ನಮಗೆಲ್ಲಾನು ನಿರ್ದೇಶನ ನೀಡತ್ತಾರ. ಜೀವಿಯು ಏನು ಮಾಡಬೇಕೆಂಬುದನ್ನು ಮರೆತು ಬಿಡುತ್ತಾನೆ. ಜೀವಿಯಾದವನು ತಾನು ಏನು ಮಾಡಬೇಕು ಅನ್ನೋದನ್ನು ಮರೆತು ಬಿಡ್ತಾನಂತ. ಯಾವುದೋ ಒಂದು ರೀತಿಯಲ್ಲಿ ಕಾರ್ಯೋನ್ಮುಖನಾಗಲು ನಿರ್ಧರಿಸುತ್ತಾನೆ. ಯಾವುದೋ ಒಂದು ರೀತಿ ಒಳಗೆ ನಾವು ಕಾರ್ಯೋನ್ಮುಖವಾಗಬೇಕು ಅಂತೇಳಿ ನಿರ್ಧಾರ ಮಾಡ್ತಾರೋ, ನಾವು ಉಡುಪನ್ನು ಹಾಕಿಕೊಂಡು ಕಳಚಿ ಹಾಕುವಂತೆ ಒಂದು ಬಗೆಯ ದೇಹವನ್ನು ಬಿಟ್ಟು ಇನ್ನೊಂದು ಬಗೆಯ ದೇಹವನ್ನು ಪ್ರವೇಶಿಸುತ್ತಾನೆ. ನಾವು ಒಂದು ಉಡುಪನ್ನು ಹಾಕ್ಕೊಂಡು ಅದನ್ನು ಯಾವ ರೀತಿ ತೆಗೆದು ಒಗಿತೀವಲ್ಲ ಅದೇ ರೀತಿ ಒಂದು ಬಗೆಯ ದೇಹವನ್ನು ಬಿಟ್ಟು ಇನ್ನೊಂದು ಬಗೆಯ ದೇಹವನ್ನು ನಾವು ಪ್ರವೇಶಿಸುತ್ತೀವಿ. ಹೀಗೆ ಆತ್ಮನು ದೇಹದಿಂದ ದೇಹಕ್ಕೆ ಸಾಗುತ್ತಿರುವಾಗ ಅವನು ತನ್ನ ಹಿಂದಿನ ಕರ್ಮಗಳ ಕ್ರಿಯೆ ಮತ್ತು ಪ್ರಕ್ರಿಯೆಗಳನ್ನು ಅನುಭವಿಸುತ್ತಾನೆ. ನಮ್ಮ ಆತ್ಮ ಏನೈತಲ್ಲ ಇದು ನಾವು ಯಾವ ರೀತಿ ಒಂದು ಉಡುಪನ್ನು ಹಾಕ್ಕೊಂಡು ಅದನ್ನು ಕಳಚಿ ಹಾಕಿ ಮತ್ತೊಂದು ಉಡುಪನ್ನು ಯಾವ ರೀತಿ ಧರಿಸ್ಕೋತೀವಲ್ಲ ಅದೇ ರೀತಿ ನಮ್ಮ ಒಳಗಿರುವಂತಹ ಆತ್ಮ ಈ ದೇಹವನ್ನು ಬಿಟ್ಟು ಮತ್ತೊಂದು ದೇಹ ಹೋಗಿ ಆ ದೇಹ ಒಳಗೆ ಅದು ಏನಾಗ್ತೈತಿ ಸೇರ್ಕೊಳ್ತೈತಿ. ಆವಾಗ ಈ ದೇಹದಲ್ಲಿ ಇದ್ದುಕೊಂಡು ನಾವು ಏನು ಕರ್ಮ ಮಾಡಿದ್ದೀವಿ ಅದೇ ಆ ದೇಹ ಒಳಗೆ ಬಂದಾಗ ಆ ಕರ್ಮ ಅಲ್ಲಿ ಮುಂದುವರಿತಿರ್ತೈತಿ ಅಂತ ಹೇಳಿ. ಆವಾಗ ನಾವು ಆ ಕರ್ಮಗಳನ್ನು
ಕರ್ಮಗಳ ಕ್ರಿಯೆ ಪ್ರಕ್ರಿಯೆಗಳನ್ನು ಅನುಭವಿಸ್ತಾನೆ. ಅದೇ ರೀತಿ ಈ ದೇಹದಿಂದ ಮಾಡಿದಂತಹ ಕರ್ಮಗಳನ್ನು ಆ ದೇಹಕ್ಕೆ ಹೋದ್ರೂ ನಾವು ಆ ಕರ್ಮದ ಫಲಗಳನ್ನು ಪ್ರತಿಕ್ರಿಯೆಗಳನ್ನು ಅನುಭವಿಸಬೇಕಾಗ್ತೈತಿ. ಆತ್ಮನು ಸತ್ವಗುಣದಲ್ಲಿದ್ದಾಗ ಮತ್ತು ತಿಳಿಯಾದ ಬುದ್ಧಿಯಲ್ಲಿದ್ದಾಗ, ಆತ್ಮ ಸತ್ವಗುಣದಲ್ಲಿದ್ದಾಗ ಅಥವಾ ತಿಳಿಯಾದಂತಹ ಬುದ್ಧಿಯಲ್ಲಿದ್ದಾಗ ತಾನು ಯಾವ ಬಗೆಯ ಕರ್ಮಗಳನ್ನು ಮಾಡಬೇಕು ಮತ್ತು ಎಂದು ಅರ್ಥ ಮಾಡಿಕೊಂಡು ಈ ಚಟುವಟಿಕೆಗಳನ್ನು ಬದಲಾಯಿಸಬಹುದು. ಬುದ್ಧಿ ಯಾವಾಗ ತಿಳಿಯಾಗಿರ್ತೈತಲ್ಲ ಆವಾಗ ನಾವು ಯಾವ ಬಗೆಯ ಕರ್ಮಗಳನ್ನು ನಾವು ಮಾಡಬೇಕು ಅಂತ ಹೇಳಿ ತಿಳ್ಕೊಂಡ ನಾವು ಏನು ಚಟುವಟಿಕೆ ಮಾಡ್ತಿರ್ತೀವಲ್ಲ ಅದನ್ನು ನಾವು ಬದಲಾಯಿಸಬಹುದು ಅಂತ ಹೇಳಿ. ಅವನು ಹಾಗೆ ಮಾಡಿದಾಗ ಅವನ ಹಿಂದಿನ ಕರ್ಮಗಳ ಕ್ರಿಯೆಗಳನ್ನು ಮತ್ತು ಪ್ರತಿಕ್ರಿಯೆಗಳನ್ನು ಬದಲಾಯಿಸಬಹುದು. ಆ ರೀತಿ ಮಾಡಿದಾಗ ಮಾತ್ರ ಏನಾಗ್ತೈತಿ ಅಂದರೆ ಹಿಂದಿನ ಕ್ರಿಯೆ ಮತ್ತು ಪ್ರತಿಕ್ರಿಯೆಗಳನ್ನು ನಾವು ಹಿಂದೆ ಏನು ಕರ್ಮಗಳನ್ನು ಮಾಡಿರ್ತೀವಲ್ಲ ಆ ಕರ್ಮಗಳ ಕ್ರಿಯೆ ಮತ್ತು ಪ್ರತಿಕ್ರಿಯೆಗಳು ಏನಿರ್ತಾವಲ್ಲ ಅವನ್ನೆಲ್ಲನೂ ನಾವು ಬದಲಾಯಿಸಕ್ಕೆ ಸಾಧ್ಯ ಆಗ್ತೈತಿ. ಕರ್ಮವು ನಿತ್ಯವಲ್ಲ, ಆದರೆ ಇಲ್ಲಿ ಕರ್ಮ ನಿತ್ಯವಲ್ಲ. ಆದುದರಿಂದಲೇ ಈಶ್ವರ, ಜೀವಿ, ಪ್ರಕೃತಿ, ಕಾಲ ಮತ್ತು ಕರ್ಮ ಎನ್ನುವ 5 ಅಂಶಗಳಲ್ಲಿ 4 ನಿತ್ಯವಾದವು ಮತ್ತು ಅದರೊಳಗಿರುವಂತಹ ಕರ್ಮ ನಿತ್ಯವಲ್ಲ ಎಂದು ನಾವು ಹೇಳಿದೆವು. ಯಾಕೆ ನಿತ್ಯವಲ್ಲ ಅಂತಂದ್ರೆ ನಾವು ಅದನ್ನು ಯಾವಾಗಲೂ ನಮ್ಮ ಕರ್ಮ ಕೆಟ್ಟಿತ್ತು ಅಂದ್ರೆ ನಾವು ಅದನ್ನು ಸರಿ ಮಾಡಿಸ್ಕೋಬಹುದು ಮತ್ತು ಆ ಕರ್ಮ ನಿತ್ಯ ಆಗಿರಂಗಿಲ್ಲ. ಇಲ್ಲಿ ಈ ಒಂದು ದೇಹ ಒಳಗೆ ಇಟ್ಕೊಂಡು ನಾವು ಏನು ಕರ್ಮಗಳನ್ನು ಮಾಡಿದ್ದೀವಿ, ಮತ್ತೊಂದು ದೇಹದ ಹೋಗಿ ಮತ್ತೇನು ಕರ್ಮ ಮಾಡ್ತೀವಿ, ಇನ್ನೊಂದು ದೇಹದ ಹೋಗಿ ಮತ್ತೇನು ಕರ್ಮ ಮಾಡ್ತೀವಿ. ಎಲ್ಲ ಕರ್ಮಗಳ ಪ್ರತಿಕ್ರಿಯೆಗಳನ್ನು ನಾವು ಅನುಭವಿಸಬೇಕಾಗ್ತೈತಿ. ಯಾವಾಗ ನಮ್ಮ ಬುದ್ಧಿ ತಿಳಿಯಾಗ್ತೈತಿ, ಯಾವಾಗ ನಮಗೆ ಅದ್ರ ಅರಿವು ಆಗ್ತೈತಿ, ಆವಾಗ ನಾವೇನು ಮಾಡಿಕೊಂಡು ನಮ್ಮ ಚಟುವಟಿಕೆಗಳನ್ನು ಚೇಂಜ್ ಮಾಡಿಕೊಂಡು ನಮ್ಮ ಕರ್ಮಗಳನ್ನು ಚೇಂಜ್ ಮಾಡಿಕೊಂಡು ನಮ್ಮ ಒಂದು ಏನು ನಾವು ಕರ್ಮದ ಫಲದಿಂದಾಗಿ ಅನುಭವಿಸ್ತಿರುವಂತಹ ದುಃಖಗಳನ್ನು ನಾವು ಕಡಿಮೆ ಮಾಡ್ಕೊಳ್ಬಹುದು, ತಿಳಿ ಮಾಡ್ಕೊಳ್ಬಹುದು ಅಂತ ಹೇಳಿ ಇಲ್ಲಿ ಹೇಳಿದ್ದಾರೆ. ಅದಕ್ಕೋಸ್ಕರ ಕರ್ಮ ಯಾವಾಗಲೂ ನಿತ್ಯವಲ್ಲ ಅಂಥೇಳಿ. ಪರಮ ಪ್ರಜ್ಞೆಯ ಈಶ್ವರನು ಜೀವಿಯನ್ನು ಈ ರೀತಿಯಲ್ಲಿ ಹೋಲುತ್ತಾನೆ. ಈಶ್ವರನ ಪ್ರಜ್ಞೆ ಮತ್ತು ಜೀವಿಯ ಪ್ರಜ್ಞೆ ಎರಡೂ ಅಲೌಕಿಕವಾದವು. ಈಶ್ವರನ ಪ್ರಜ್ಞೆ ಮತ್ತು ಜೀವಿಯ ಪ್ರಜ್ಞೆ ಎರಡೂ ಅಲೌಕಿಕವಾದದು. ಜಡದೊಡನೆ ಸೇರುವುದರಿಂದ ಪ್ರಜ್ಞೆಯು ಹುಟ್ಟುತ್ತದೆ ಎಂದೇನೂ ಅಲ್ಲ. ಜಡದಿಂದ ಸೇರೋದ್ರಿಂದ ಪ್ರಜ್ಞೆ ಹುಟ್ಟುತ್ತಿ ಅಂತೇನಲ್ಲ. ಇದೊಂದು ತಪ್ಪು ಭಾವನೆ. ಅದೊಂದು ಏನಾಗೈತಿ ಅಂದರೆ ಒಂದು ತಪ್ಪು ಭಾವನೆ ಐತಿ. ಕೆಲವೊಂದು ಸನ್ನಿವೇಶಗಳಲ್ಲಿ ಭೌತಿಕ ಸಂಯೋಜನೆಯಿಂದ ಪ್ರಜ್ಞೆಯು ಉತ್ಪತ್ತಿಯಾಗುತ್ತದೆ. ಕೆಲವೊಂದಿಷ್ಟು ಸನ್ನಿವೇಶ ಒಳಗೆ ಏನಾಗ್ತೈತಿ ಅಂದ್ರೆ ಭೌತಿಕವಾಗಿ ಸಂಯೋಜನೆ ಹೊಂದುವುದರಿಂದ ಪ್ರಜ್ಞೆ ಉತ್ಪತ್ತಿ ಆಗ್ತೈತಿ ಅಂತ ಹೇಳಿ ಎನ್ನುವ ಒಂದು ಊಹೆಯನ್ನು ಭಗವದ್ಗೀತೆ ಏನು ಮಾಡ್ತೈತಿ ಅಂದ್ರೆ ಒಪ್ಪಂಗಿಲ್ಲ ಅಂತ ಹೇಳಿ. ಬಣ್ಣದ ಗಾಜಿನಲ್ಲಿ ಬೆಳಕು ಪ್ರತಿಫಲಿತವಾದಾಗ ಅದಕ್ಕೆ ಯಾವುದೋ ಬಣ್ಣವಿದ್ದಂತೆ ತೋರಬಹುದು. ಒಂದು ಬಣ್ಣದ ಗಾಜನ್ನು ತಗೊಂಡ ಅದಕ್ಕೆ ನಾವು ಬೆಳಕನ್ನು ಪ್ರತಿಫಲನೆ ಮಾಡಿದಾಗ ಅದಕ್ಕೆ ಯಾವುದೋ ಒಂದು ಬಣ್ಣ ಐತಿ ಅಂತ ಹೇಳಿ ನಮಗೆ ಕಾಣಬಹುದು. ಹಾಗೆಯೇ ಪ್ರಜ್ಞೆಯು ಭೌತಿಕ ಸನ್ನಿವೇಶಗಳ ಆಚ್ಛಾದನೆಯಿಂದ ವಿಕೃತವಾಗಿ ಪ್ರತಿಫಲಿತವಾಗಬಹುದು. ಆದರೆ ಈಶ್ವರನ ಪ್ರಜ್ಞೆಯು ಭೌತಿಕ ಪ್ರಭಾವಕ್ಕೆ ಒಳಗಾಗುವುದಿಲ್ಲ. ಆದ್ರೆ ಈಶ್ವರನ ಪ್ರಜ್ಞೆ ಏನಿತ್ಲ ಇದು ಭೌತಿಕ ಪ್ರಭಾವ ಏನಿತ್ಲ ಇದಕ್ಕೆ ಒಳಗಾಗಂಗಿಲ್ಲ. ಶ್ರೀಕೃಷ್ಣನು ಮಯಾಧ್ಯಕ್ಷೀಣ ಪ್ರಕೃತಿ ಎಂದು ಹೇಳುತ್ತಾನೆ. ಆತನು ಐಹಿಕ ವಿಶ್ವಕ್ಕೆ ಇಳಿದು ಬಂದಾಗ ಶಿವನ ಪ್ರಜ್ಞೆಗೆ ಐಹಿಕ ಲೇಪವು ಉಂಟಾಗುವುದಿಲ್ಲ. ಯಾವಾಗಲಾದರೂ ಅವನು ವಿಶ್ವಕ್ಕೆ ಇಳಿದು ಬಂದಾಗ, ಐಹಿಕ ವಿಶ್ವಕ್ಕೆ ಇಳಿದು ಬಂದಾಗ ಅವನ ಪ್ರಜ್ಞೆಗೆ ಐಹಿಕ ಲೇಪ ಯಾವುದೇ ರೀತಿಯಾದಂತಹ ಉಂಟಾಗುವುದಿಲ್ಲ. ಹಾಗೆ ಲೇಪವಾಗುವುದಾದರೆ ಆತನು ಭಗವದ್ಗೀತೆಯಲ್ಲಿ ಮಾತನಾಡುವಂತೆ ಅಲೌಕಿಕ ವಿಷಯಗಳನ್ನು ಕುರಿತು ಮಾತನಾಡಲು ಅನರ್ಹನಾಗುತ್ತಾನೆ. ಆದ್ರೆ ಹಂಗೇನಾದರೂ ಲೇಪ ಆಗಿತ್ತು ಅಂದ್ರೆ ಈ ಭಗವದ್ಗೀತೆಯಲ್ಲಿ ಏನು ಉಪದೇಶವನ್ನು ನೀಡಿದಾರಲ್ಲ ಇದನ್ನು ಈ ರೀತಿ ಉಪದೇಶವನ್ನು ನೀಡಾಕ ಅವರು ಅನರ್ಹರಾಗಿರ್ತಾರು. ಆದರೆ ಆ ವಿಶ್ವಕ್ಕೆ ಇಳಿದು ಬಂದಾಗ ಆತನು ಇಲ್ಲಿ ಐಹಿಕ ವಿಶ್ವಕ್ಕೆ ಇಳಿದು ಬಂದಾಗ ಅವರಿಗೆ ಯಾವುದೇ ರೀತಿಯಾದಂತಹ ಅವನ ಪ್ರಜ್ಞೆಗೆ ಐಹಿಕ ಲೇಪ ಏನಿತ್ಲ ಇದು ಉಂಟಾಗಂಗಿಲ್ಲ ಅಂತ ಇಲ್ಲಿ ಹೇಳ್ತಾರೆ. ಭೌತಿಕವಾಗಿ ಕಲ್ಮಶಗೊಂಡ ಪ್ರಜ್ಞೆಯಿಂದ ಬಿಡುಗಡೆಯಾಗದವನು, ಭೌತಿಕವಾಗಿ ಯಾರು ಕಲ್ಮಶಗೊಂಡಂತಹ ಪ್ರಜ್ಞೆಯಿಂದ ಬಿಡುಗಡೆಯಾಗಕ್ಕೆ ಸಾಧ್ಯ ಆಗಂಗಿಲ್ಲ ಅವರು ಅಲೌಕಿಕ ಜಗತ್ತನ್ನು ಕುರಿತು ಏನನ್ನೂ ಹೇಳಲಾರರು. ಅವರು ಈ ಅಲೌಕಿಕ ಜಗತ್ತನ್ನು ಕುರಿತು ಏನೂ ಹೇಳಕ್ಕೆ ಸಾಧ್ಯ ಇಲ್ಲ. ಆದುದರಿಂದ ಈಶ್ವರನಿಗೆ ಭೌತಿಕ ಕಲ್ಮಶವಿಲ್ಲ. ಅದಕ್ಕೋಸ್ಕರ ಈಶ್ವರನಿಗೆ ಯಾವುದೇ ರೀತಿಯಾದಂತಹ ಭೌತಿಕ ಕಲ್ಮಶವಿಲ್ಲ. ಆದರೆ ನಮ್ಮ ಪ್ರಜ್ಞೆಗೆ ಭೌತಿಕ ಕಲ್ಮಶ ಉಂಟಾಗಿದೆ. ಆದ್ರೆ ನಮ್ಮ ಪ್ರಜ್ಞೆ ಏನೈತಲ್ಲ ಇದಕ್ಕೇನಾಗೈತಿ ಅಂದ್ರೆ ಭೌತಿಕ ಕಲ್ಮಶ ಉಂಟಾಗೈತಿ. ಭೌತಿಕ ಕಲ್ಮಶವಿರುವ ಈ ಪ್ರಜ್ಞೆಯನ್ನು ನಾವು ಪರಿಶುದ್ಧಗೊಳಿಸಬೇಕು ಎಂದು ಭಗವದ್ಗೀತೆಯು ಉಪದೇಶಿಸುತ್ತದೆ. ಹಾಗಾದರೆ ಈ ಭಗವದ್ಗೀತೆ ಏನು ಹೇಳ್ತೈತಿ ಅಂದರೆ ಭೌತಿಕ ಕಲ್ಮಶವಿರುವಂತಹ ನಮ್ಮ ಪ್ರಜ್ಞೆಯನ್ನು ನಾವು
ಪರಿಶುದ್ಧಗೊಳಿಸಬೇಕು ಅಂತ ಹೇಳಿ ಈ ಭಗವದ್ಗೀತೆ ನಮಗೆ ಉಪದೇಶವನ್ನು ನೀಡ್ತೈತಿ. ಪರಿಶುದ್ಧ ಪ್ರಜ್ಞೆಯಲ್ಲಿ ನಮ್ಮ ಕಾರ್ಯಗಳು ಈಶ್ವರ ಸಂಕಲ್ಪಕ್ಕೆ ಸರಿಯಾಗಿ ಹೊಂದಿಕೆಯಾಗುತ್ತವೆ. ಅದರಿಂದ ಏನಾಗ್ತೈತಿ ಅಂದ್ರೆ ನಮಗೆ ಸುಖವಾಗುತ್ತದೆ. ಯಾವಾಗ ಪರಿಶುದ್ಧ ಪ್ರಜ್ಞೆಯನ್ನು ನಾವು ಹೊಂತೀವಿ ಅವಾಗ ನಮ್ಮ ಎಲ್ಲ ಕಾರ್ಯಗಳು ಏನಾಗ್ತವ ಅಂದ್ರೆ ಈಶ್ವರನ ಸಂಕಲ್ಪಕ್ಕೆ ಸರಿಯಾಗಿ ಹೊಂದಿಕೆ ಹಾಕೊಂತ ಹೋಗ್ತವ. ಯಾವಾಗ ಈಶ್ವರನ ಸಂಕಲ್ಪಕ್ಕೆ ಸರಿಯಾಗಿ ಹೊಂದಿಕೆ ಆಗ್ತವ ಆ ಸಂದರ್ಭ ಒಳಗೆ ಏನಾಗ್ತೈತಿ ಅಂದ್ರೆ ನಮಗೆ ಸುಖವಾಗುತ್ತದೆ. ಎಂದರೆ ನಾವು ಕರ್ಮಗಳನ್ನು ಬಿಟ್ಟು ಬಿಡುತ್ತೇವೆ ಎಂದಲ್ಲ. ಹಾಗಾದ್ರೆ ನಾವು ಇಲ್ಲಿ ಕರ್ಮಗಳನ್ನು ಬಿಡಾತೀವಿ ಅಂತ ಹೇಳಂಗಿಲ್ಲ. ನಮ್ಮ ಕರ್ಮಗಳು ಏನಾಗ್ತವ ಅಂದ್ರೆ ಪರಿಶುದ್ಧವಾಗುತ್ತವೆ. ಅವಾಗ ಏನಾಗ್ತಾವು ಅಂದ್ರೆ ಪ್ರಜ್ಞೆ ಪರಿಶುದ್ಧ ಆಯಿತು ಅಂದ್ರೆ ನಮ್ಮ ಕರ್ಮ ಏನಾಗ್ತೈತಿ ಅಂದ್ರೆ ಪರಿಶುದ್ಧವಾಗುತ್ತದೆ. ಅಷ್ಟೇ, ಪರಿಶುದ್ಧ ಆಗ್ತೈತಿ ಅಷ್ಟ. ಪರಿಶುದ್ಧವಾದ ಕರ್ಮವನ್ನು ಭಕ್ತಿ ಎಂದು ಕರೆಯುತ್ತಾರೆ. ಹಾಗಾದರೆ ಈ ಪರಿಶುದ್ಧವಾದಂತಹ ಕರ್ಮ ಎಂದರೇನು? ಪರಿಶುದ್ಧವಾದಂತಹ ಕರ್ಮವನ್ನು ನಾವು ಭಕ್ತಿ ಅಂತ ಹೇಳಿ ಕರಿತೀವಿ ಅಂತ. ಭಕ್ತಿ ಸ್ಥಿತಿಯಲ್ಲಿನ ಕರ್ಮಗಳು ಸಾಧಾರಣ ಕರ್ಮಗಳಂತೆಯೇ ತೋರುತ್ತವೆ. ಭಕ್ತಿ ಒಳಗೆ ಏನು ಕರ್ಮಗಳನ್ನು ಮಾಡ್ತಿರ್ತಾರಲ್ಲ ಅವೆಲ್ಲಾನು ಸಾಧಾರಣ ಕರ್ಮಗಳಂತೆಯೇ ನಮಗೆ ಕಾಣಿಸ್ತಿರ್ತಾವೆ. ಆದರೆ ಅವು ಕಲ್ಮಶರಹಿತವಾಗಿರುತ್ತವೆ. ಆದ್ರೆ ಅವು ಏನಾಗಿರ್ತಾವೆ ಅಂದ್ರೆ ಭಕ್ತಿಯಿಂದ ಕೂಡಿದಂತಹ ಕರ್ಮಗಳು ಯಾವುದೇ ರೀತಿಯಾದಂತಹ ಕಲ್ಮಶಗಳನ್ನು ಹೊಂದಿರಂಗಿಲ್ಲ. ಭಕ್ತನು ಸಾಮಾನ್ಯ ಮನುಷ್ಯನಂತೆಯೇ ಕರ್ಮವನ್ನು ಮಾಡುತ್ತಾನೆ. ಯಾವಾಗಲೂ ಭಕ್ತನಾದವನು ಸಾಮಾನ್ಯ ಮನುಷ್ಯನಾಗಿಯೇ ಕರ್ಮವನ್ನು ಮಾಡ್ತಿರ್ತಾನ. ಆದರೆ ಅವು ಕಲ್ಮಶರಹಿತವಾಗಿರ್ತಾವು. ಯಾವಾಗ ಮನುಷ್ಯ ಸಾಮಾನ್ಯ ಮನುಷ್ಯನಂತೆ ಕರ್ಮ ಮಾಡುತ್ತಾನೆ ಅಥವಾ ಕೆಲಸ ಮಾಡುತ್ತಾನೆ ಎಂದು ಅಜ್ಞಾನಿಯಾದವನಿಗೆ ತೋರಬಹುದು. ಈ ಭಕ್ತನಾದವನು ಸಾಮಾನ್ಯ ಮನುಷ್ಯದಂತೆಯೇ ಕರ್ಮವನ್ನು ಮಾಡತಾನು ಅಂತ ಹೇಳಿ ಅಜ್ಞಾನ ಆದವನಿಗೆ ತೋರಬಹುದು, ಕಾಣಬಹುದು. ಆದರೆ ಹೆಚ್ಚು ತಿಳುವಳಿಕೆ ಇಲ್ಲದ ಅವನಿಗೆ ಭಕ್ತನ ಕ್ರಿಯೆಗಳಾಗಲಿ ಈಶ್ವರನ ಕ್ರಿಯೆಗಳಾಗಲಿ ಅಶುದ್ಧ ಪ್ರಜ್ಞೆಯಿಂದ ಅಥವಾ ಜಡದ ಸಂಪರ್ಕದಿಂದ ಕಲುಷಿತವಾಗಿಲ್ಲ ಎಂದು ಗೊತ್ತಾಗುವುದಿಲ್ಲ. ಈ ಭಕ್ತ ಮಾಡುವಂತಹ ಕರ್ಮಗಳು ಯಾರಿಗೆ ಹೆಚ್ಚು ತಿಳುವಳಿಕೆ ಇರಂಗಿಲ್ಲೋ ಅವರಿಗೆ ಭಕ್ತನ ಕ್ರಿಯೆ ಅಥವಾ ಈಶ್ವರನ ಕ್ರಿಯೆ ಯಾವುದು ಅಶುದ್ಧ ಪ್ರಜ್ಞೆಯಿಂದ ಅಥವಾ ಜಡದ ಸಂಪರ್ಕದಿಂದ ಕಲುಷಿತವಾಗಿಲ್ಲ ಅಂಥೇಳಿ ಅವ್ರಿಗೆ ಗೊತ್ತಾಗಂಗಿಲ್ಲ. ಅವು ಪ್ರಕೃತಿಯ 3 ಗುಣಗಳನ್ನು ಮೀರಿದವು. ಅವೇನಾಗಿದಾವೆ ಅಂದ್ರೆ ಪ್ರಕೃತಿಯ 3 ಗುಣಗಳನ್ನು ಮೀರಿರ್ತಾವು. ಹೀಗಿರುವಂತೆ ನಮ್ಮ ಪ್ರಜ್ಞೆಯು ಕಲುಷಿತಗೊಂಡಿದೆ ಎನ್ನುವುದನ್ನು ನಾವು ತಿಳಿಯಬೇಕು. ಯಾವಾಗ ಅಂದ್ರೆ ಜಡದ ಸಂಪರ್ಕದಿಂದ ನಮ್ದು ಏನಾಗ್ತೈತಿ ಅಂದ್ರೆ ಪ್ರಜ್ಞೆ ಕಲುಷಿತಗೊಂಡಿರ್ತೈತಿ. ಯಾವಾಗ ನಮ್ಮ ಭಕ್ತನ ಕಲ್ಪನೆಗಳ ಭಕ್ತನ ಕ್ರಿಯೆಗಳು ನಮಗೆ ತಿಳಿಯಕ್ಕೆ ಸಾಧ್ಯ ಆಗಂಗಿಲ್ಲ ಆ ಸಂದರ್ಭ ಒಳಗೆ ಏನಾಗಿರ್ತೈತಿ ಅಂದ್ರೆ ನಮ್ಮ ಪ್ರಜ್ಞೆಯು ಕಲುಷಿತಗೊಂಡೈತಿ ಅಂಥೇಳಿ ನಾವು ತಿಳ್ಕೋಬೇಕು ಅಂಥೇಳಿ. ಭೌತಿಕ ಕಲ್ಮಶವಿರುವಾಗ ನಾವು ಬದ್ಧರು ಎನಿಸಿಕೊಳ್ಳುತ್ತೇವೆ. ಭೌತಿಕ ಕಲ್ಮಶವನ್ನು ಹೊಂದಿದಾಗ ನಾವು ಬದ್ಧರು ಅಂತೇಳಿ ಅನಿಸ್ಕೋತೀವಿ. ನಾವು ಭೌತಿಕ ಪ್ರಕೃತಿಯ ಸೃಷ್ಟಿ ಎಂಬ ಭಾವನೆಯಿಂದ ಮಿಥ್ಯಾ ಪ್ರಜ್ಞೆಯನ್ನು ತೋರುತ್ತೇವೆ. ಭೌತಿಕ ಪ್ರಕೃತಿಯ ಸೃಷ್ಟಿ ಎಂಬ ಭಾವನೆಯಿಂದ ನಾವೇನು ಮಾಡ್ತೀವಿ ಅಂದ್ರೆ ಮಿಥ್ಯಾ ಪ್ರಜ್ಞೆ, ಸುಳ್ಳು ಪ್ರಜ್ಞೆಯನ್ನು ನಾವು ತೋರುತ್ತೀವಿ. ಇದಕ್ಕೆ ಮಿಥ್ಯಾಹಂಕಾರ ಅಂತ ಹೇಳಿ ಹೆಸರು. ಭೌತಿಕ ಕಲ್ಮಶ ನಮ್ಮೊಳಗಿರುವಾಗ ನಾವು ಇದನ್ನೆಲ್ಲ ಮಾಡ್ತಿರ್ತೀವಿ. ಅವಾಗ ಇದಕ್ಕೆ ಏನಂತ ಕರೀತಾರು ಅಂದ್ರೆ ಮಿಥ್ಯಾಹಂಕಾರ ಅಂತೇಳಿ ಕರೀತಾರಂತ. ದೇಹದ ಕಲ್ಪನೆಗಳಲ್ಲೇ ಮುರುಗಿರುವವನಿಗೆ ತನ್ನ ನಿಜ ಸ್ಥಿತಿಯ ಅರಿವಾಗುವುದಿಲ್ಲ. ನಮ್ಮ ದೇಹದ ಕಲ್ಪನೆ ಒಳಗನೆ ನಾವು ಮುಳುಗಿ ಹೋದಾಗ ನಮಗೆ ನಮ್ಮ ನಿಜ ಸ್ಥಿತಿ ಅರಿವಾಗಂಗಿಲ್ಲ. ದೇಹಾತ್ಮ ಕಲ್ಪನೆಯನ್ನು, ನಮ್ಮ ದೇಹಾತ್ಮದ ಕಲ್ಪನೆ ಏನಿರ್ತೈತಲ್ಲ ಇದನ್ನು ಹೋಗಲಾಡಿಸುವುದಕ್ಕಾಗಿ ಭಗವದ್ಗೀತೆಯನ್ನು ಉಪದೇಶಿಸಲಾಗಿದೆ. ಹಾಗಾದರೆ ಈ ಭಗವದ್ಗೀತೆಯನ್ನು ಯಾವುದಕ್ಕೆ ಉಪದೇಶಿಸಲಾಗಿದೆ ಅಂದ್ರೆ ನಮ್ಮ ದೇಹಾತ್ಮದೊಳಗಿರುವಂತಹ ಕಲ್ಪನೆಯನ್ನು ಹೋಗಲಾಡಿಸುವುದಕ್ಕೋಸ್ಕರನೇ ಈ ಭಗವದ್ಗೀತೆಯನ್ನು ಉಪದೇಶ ಮಾಡಲಾಯಿತು. ಈ ತಿಳುವಳಿಕೆಯನ್ನು ಭಗವಂತನಿಂದ ಪಡೆಯುವುದಕ್ಕಾಗಿ ಅರ್ಜುನನು ತನ್ನನ್ನು ಇಂತಹ ಸ್ಥಿತಿಯಲ್ಲಿ ಇರಿಸಿಕೊಂಡನು. ಈ ತಿಳುವಳಿಕೆಯನ್ನು ಭಗವಂತನಿಂದ ತಿಳ್ಕೋಬೇಕು ಅನ್ನೋ ಕಾರಣಕ್ಕಾಗಿ ಅರ್ಜುನ ತನ್ನನ್ನು ಇಕ್ಕಟ್ಟಿನಲ್ಲಿ ಸಿಕ್ಕಾಕ್ಸ್ಕೊತಾನಂತ. ಬದುಕಿನ ದೈಹಿಕ ಕಲ್ಪನೆಯಿಂದ ಬಿಡುಗಡೆ ಹೊಂದಬೇಕು. ನಾವೇನು ಮಾಡಬೇಕು ಅಂದ್ರೆ ಬದುಕಿನ ದೈಹಿಕ ಒಂದು ಕಲ್ಪನೆಯಿಂದ ನಾವು ಬಿಡುಗಡೆಯನ್ನು ಹೊಂದಬೇಕು. ಆಧ್ಯಾತ್ಮಿಕವಾದಿಗೆ ಇದೇ ಮೊದಲನೆಯ ಕ್ರಿಯೆ. ಆಧ್ಯಾತ್ಮಿಕವಾದಿ ಆಗಬೇಕು ಅಂದ್ರೆ ಮೊದಲು ನಾವೇನಾಗಬೇಕು ಅಂದ್ರೆ ದೈಹಿಕ ಕಲ್ಪನೆಯಿಂದ ಬಿಡುಗಡೆಯನ್ನು ಹೊಂದಬೇಕು. ಇದು ನಮ್ಮ ಮೊದಲನೆಯ ಕ್ರಿಯೆ ಆಗಿರ್ತೈತಿ. ಸ್ವತಂತ್ರನಾಗಲು ಬಯಸುವವನು, ಮುಕ್ತನಾಗಲು ಬಯಸುವವನು ತಾನು ಈ ಜಡ ದೇಹವಲ್ಲ ಎನ್ನುವುದನ್ನು ತಿಳಿದುಕೊಳ್ಳಬೇಕು. ಯಾವಾಗಲಾದರೂ ಆ ವ್ಯಕ್ತಿ ಸ್ವತಂತ್ರನಾಗಬೇಕು ಅಥವಾ ಮುಕ್ತನಾಗಬೇಕು ಅಂತ ತಿಳ್ಕೊಳ್ಳೋಕೆ ಬಯಸಿದ್ರೆ ಅವನು ಏನು ಮಾಡಬೇಕು ಅಂದರೆ ಈ
ತಾನು ಈ ಜಡ ದೇಹವಲ್ಲ ಅನ್ನೋದನ್ನು ಮೊದಲು ತಿಳ್ಕೊಬೇಕಂತ. ಅಷ್ಟೇ ಅಲ್ಲ, ಮುಕ್ತಿ ಎಂದರೆ ಭೌತಿಕ ಪ್ರಜ್ಞೆಯಿಂದ ಬಿಡುಗಡೆ. ಮುಕ್ತಿ ಅಂದರೆ ಏನು ಅಂದ್ರೆ ಭೌತಿಕ ಪ್ರಜ್ಞೆಯಿಂದ ಬಿಡುಗಡೆಯನ್ನು ಹೊಂದುವುದು. ಶ್ರೀಮದ್ ಭಗವತದಲ್ಲಿಯೂ ಮುಕ್ತಿಯ ವಿವರಣೆ ಇದೆ. ಶ್ರೀಮದ್ ಭಾಗವತದಲ್ಲಿಯೂ ಮುಕ್ತಿಯ ವಿವರಣೆಯನ್ನು ಕೊಟ್ಟಿದ್ದಾರಂತ. ಮುಕ್ತಿ ಹಿತ್ವಾನ್ಯಥಾ ರೂಪಂ ಸ್ವರೂಪೇಣ ವ್ಯವಸ್ಥಿತಿ. ಹೀಗೆಂದರೆ ಈ ಐಹಿಕ ಜಗತ್ತಿನ ಕಲುಷಿತ ಪ್ರಜ್ಞೆಯಿಂದ ಬಿಡುಗಡೆ ಹೊಂದಿ ಪರಿಶುದ್ಧ ಪ್ರಜ್ಞೆಯನ್ನು ಜಾಗೃತಗೊಳಿಸುವುದು. ಇದನ್ನ ಪರಿಶುದ್ಧ ಪ್ರಜ್ಞೆಯಲ್ಲಿ ನಿಷ್ಠೆಯನ್ನ ಪಡೆಯುವುದು. ಮುಕ್ತಿರ್ ಹಿತ್ವಾನ್ಯಥಾ ರೂಪಂ ಸ್ವರೂಪೇಣ ವ್ಯವಸ್ಥಿತಿ. ಹೀಗಂದ್ರೆ ಏನ ಅಂದ್ರೆ ಈ ಐಹಿಕ ಜಗತ್ತಿನ ಕಲುಷಿತ ಪ್ರಜ್ಞೆಯಿಂದ ಬಿಡುಗಡೆಯನ್ನ ಹೊಂದಿ ನಾವು ಏನ್ ಮಾಡಬೇಕು ಅಂದ್ರೆ ಪರಿಶುದ್ಧ ಪ್ರಜ್ಞೆಯಲ್ಲಿ ನಿಷ್ಠೆಯನ್ನ ಪಡಿಬೇಕು ಅಂತೇಳಿ. ಭಗವದ್ಗೀತೆ ಎಲ್ಲಾ ಉಪದೇಶಗಳ ಉದ್ದೇಶವು ಈ ಪರಿಶುದ್ಧ ಪ್ರಜ್ಞೆಯನ್ನ ಜಾಗೃತಗೊಳಿಸುವುದಾಗಿದೆ. ಎಲ್ಲಾ ಉಪದೇಶ ಒಳಗೆ ಏನಾಗ್ತೈತಿ ಹೇಳ್ತೈತಿ ಅಂದ್ರೆ ಪರಿಶುದ್ಧ ಪ್ರಜ್ಞೆ ಏನಿತ್ತಲ್ಲ ಇದನ್ನ ಜಾಗೃತಗೊಳಿಸುವುದೇ ಈ ಭಗವದ್ಗೀತೆಯ ಉಪದೇಶವಾಗಿದೆ. ಆದುದರಿಂದಲೇ ಗೀತೋಪದೇಶದ ಕೊನೆಯ ಘಟ್ಟದಲ್ಲಿ ಕೃಷ್ಣನು ಅರ್ಜುನನನ್ನ ಈಗ ನಿನ್ನ ಪ್ರಜ್ಞೆ ಪರಿಶುದ್ಧವಾಯಿತೇ ಎಂದು ಕೇಳುವುದನ್ನು ನೋಡುತ್ತೇವೆ. ಅದಕ್ಕೋಸ್ಕರ ಗೀತೋಪದೇಶ ಆದ ನಂತರ ಕೊನೆಯ ಘಟ್ಟ ಒಳಗೆ ಏನು ಮಾಡ್ತಾರೋ ಅಂದ್ರೆ ಅಲ್ಲಿ ಅರ್ಜುನನನ್ನ ಈಗ ನಿನ್ನ ಪ್ರಜ್ಞೆ ಪರಿಶುದ್ಧವಾಯಿತೇ ಅಂತ ಹೇಳಿ ಕೃಷ್ಣ ಕೇಳ್ತಾರಂತ ಲಾಸ್ತಕ್ಕೆ. ಪರಿಶುದ್ಧಗೊಂಡ ಪ್ರಜ್ಞೆ ಎಂದರೆ ಭಗವಂತನ ಉಪದೇಶಕ್ಕೆ ಅನುಗುಣವಾಗಿ ನಡೆಯುವುದು. ಪರಿಶುದ್ಧವಾದಂತಹ ಪ್ರಜ್ಞೆ ಅಂದರೆ ಏನ ಅಂದ್ರೆ ಭಗವಂತ ಏನು ನೀಡ್ತಿರ್ತಾರಲ್ಲ ಉಪದೇಶ ಅದಕ್ಕೆ ಅನುಸಾರವಾಗಿ ನಾವು ನಡೆಯುವುದು. ಆ ಅನುಸಾರಕವಾಗಿ ನಡೆದಕ್ಕೋಸ್ಕರ ಲಾಸ್ಟ್ ಕೊನೆ ಘಟ್ಟ ಒಳಗ ಕೃಷ್ಣನಾದವರು ಅರ್ಜುನವ್ರಿಗೆ ಏನು ಕೇಳ್ತಾರು ಅಂದ್ರೆ ಈಗ ನಿನ್ನ ಪ್ರಜ್ಞೆ ಪರಿಶುದ್ಧವಾಯಿತೇ ಅಂತ ಹೇಳಿ ಕೇಳ್ತಾರಂತ. ಪರಿಶುದ್ಧಗೊಂಡ ಪ್ರಜ್ಞೆ ಎಂದರೆ ಭಗವಂತನ ಉಪದೇಶಕ್ಕೆ ಅನುಗುಣವಾಗಿ ನಡೆಯುವುದು. ಪರಿಶುದ್ಧ ಪ್ರಜ್ಞೆಯ ಸಾರ ಸರ್ವಸ್ವವೂ ಇದೆ. ಭಗವಂತನ ವಿಭಿನ್ನ ಅಂಶಗಳಾಗಿದ್ದರಿಂದ ನಮಗೆ ಪ್ರಜ್ಞೆಯೂ ಇದ್ದೇ ಇದೆ. ಭಗವಂತನ ವಿಭಿನ್ನ ಅಂಶಗಳಾಗಿರುವುದರಿಂದ ನಮಗೆ ಪ್ರಜ್ಞೆ ಅಂತೂ ಇದ್ದೇ ಇದೆ. ಆದರೆ ನಾವು ಕೀಳು ಗುಣಗಳಿಂದ ಪ್ರಭಾವಿತರಾಗುವ ಸಾಧ್ಯತೆ ಇದೆ. ಕೀಳು ಗುಣಗಳಿಂದ ನಾವು ಪ್ರಭಾವಿತರಾಗುವಂತಹ ಸಾಧ್ಯತೆ ಐತಿ. ಆದರೆ ಭಗವಂತರು ಪರಾತ್ಪರನು. ಆದುದರಿಂದ ಈ ಬಗೆಯ ಪ್ರಭಾವಕ್ಕೆ ಎಂದೂ ಒಳಗಾಗುವುದಿಲ್ಲ. ಭಗವಂತರು ಈ ರೀತಿಯಾದಂತಹ ಕೀಳು ಗುಣಗಳಿಗೆ ಎಂದೂ ಒಳಗಾಗುವುದಿಲ್ಲ. ಭಗವಂತನಿಗೂ ಅಲ್ಪಜೀವಿಗಳಿಗೂ ಇದೇ ವ್ಯತ್ಯಾಸ. ಹಾಗಾದರೆ ಭಗವಂತನಿಗೂ ಅಲ್ಪಜೀವಿಗಳಿಗೂ ಇರುವಂತಹ ವ್ಯತ್ಯಾಸ ಯಾವುದು ಅಂದರೆ ಇದೆ. ನಾವು ಕೀಳು ಗುಣಗಳಿಗೆ ಏನಾಗ್ತೀವಿ ಅಂದ್ರೆ ಪ್ರಭಾವಿತರಾಗ್ತೀವಿ, ಅವರು ಆಗಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ತಪ್ಪಾಗ್ತೈತೆ ಹಂಗಂದ್ರೆ ಆಗ್ತಾರು ಅಂಥೇಳಿ ಆಗಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಭಗವಂತನು ಪರಾತ್ಪರನು. ಆದುದರಿಂದ ಈ ರೀತಿಯಾದಂತಹ ಒಂದು ಪ್ರಭಾವಕ್ಕೆ ಅವರು ಒಳಗಾಗಂಗಿಲ್ಲ. ನಾವೆಲ್ಲ ಅಲ್ಪಜೀವಿಗಳಾಗಿರುವುದರಿಂದ ಇಂತಹ ಒಂದು ಕೀಳು ಗುಣಗಳಿಗೆ ಪ್ರಭಾವಿತವಾಗುವಂತಹ ಸಂದರ್ಭ ಬಂದು ಒದಗ್ತೈತಿ. ಅದನ್ನು ಬಿಟ್ಟು ನಾವು ಭಗವಂತನ ಉಪದೇಶಕ್ಕೆ ಅನುಗುಣವಾಗಿ ನಡ್ಕೊಂಡೇ ಹೋದ್ರೆ, ನಾವು ಭಕ್ತಿ ಮಾರ್ಗದೊಳಗೆ ನಡ್ಕೊತ ಹೋದ್ರೆ, ಆಧ್ಯಾತ್ಮಿಕ ಮಾರ್ಗ ಒಳಗೆ ನಾವು ನಡ್ಕೊತ ಹೋದ್ರೆ, ನಾವು ನಮ್ಮ ಕರ್ಮಗಳನ್ನು ಚೇಂಜ್ ಮಾಡಿಕೊಂಡು ನಮ್ಮದೇ ಆದಂತಹ ಸುಖ ದುಃಖಗಳ ಏನು ಪಾಲಿರ್ತೈತಲ್ಲ ಅದರಲ್ಲಿ ಎಷ್ಟು ಕರ್ಮಗಳನ್ನು ನೀವು ಸರಿಯಾಗಿ ಮಾಡ್ತಿರ್ತೀರಿ ಅಷ್ಟೇ ಸರಿಯಾದ ರೀತಿಯಲ್ಲಿ ಅಷ್ಟೇ ಸುಖದ ಜೀವನವನ್ನು ನಾವು ನಡೆಸಬಹುದು ಅಂತ ಹೇಳಿದ. ಕರ್ಮದ ಬಗ್ಗೆ ಒಂದು ಸ್ವಲ್ಪ ವಿವರಣೆಯನ್ನು ಈ ವಿಡಿಯೋ ಒಳಗೆ ನೋಡಿದ್ವಿ. ನೆಕ್ಸ್ಟ್ ವಿಡಿಯೋ ಒಳಗೆ ನಾವು ಏನು ನೋಡೋಣ ಅಂದ್ರೆ ಪ್ರಜ್ಞೆಯ ಬಗ್ಗೆ ಯಾವ ರೀತಿ ಹೇಳಿದಾರಲ್ಲ, ಹಾಗಾದರೆ ಈ ಪ್ರಜ್ಞೆ ಎಂದರೇನು ಅನ್ನೋದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಒಳಗೆ ನೋಡ್ಕೊಂಡು ಬರೋಣ ಅಂತ. ಅಲ್ಲಿವರೆಗೂ ನಮಸ್ಕಾರ.